ಮತ್ತೆ ಧರ್ಮದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ಪ್ರಿಯ ವೀಕ್ಷಕರೇ, ಮಾಘ ಮಾಸ ಉಟ್ಕೊಳ್ತು, ಜಾತ್ರೆ ಉತ್ಸವಗಳು ಶುರುವಾಯಿತು. ಹಿಂದೂ ಧರ್ಮದಲ್ಲಿ ಈ ಒಂದು ಮಾಸ ಏನಿದೆ ತುಂಬ ಮುಖ್ಯ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ಊರುಗಳಲ್ಲಿ ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಪೂರ್ವಿಕರು ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಈಗ ಈ ಮತ್ತೆ ಧರ್ಮದಂಗಲ್ ಅನ್ನೋ ವಿಚಾರ ಯಾಕೆ ಬರ್ತಾ ಇದೆ ಅಂದರೆ, ಹಿಂದೂ ಏತರರಿಗೆ ನಮ್ಮ ಜಾತ್ರೆ ಇರಲಿ, ಉತ್ಸವದಲ್ಲಿ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಬಾರ್ದು. ಇದು ಮೊದಲೆಲ್ಲ ಇರಲಿಲ್ಲ. ಇತ್ತೀಚೆಗೆ 2022ರಿಂದ ಈ ಒಂದು ಅಪೋಸಿಷನ್ ಅನ್ನೋದು ಆಪೋಸಿಟನ್ನು ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅತಿಥಿಗಳಾಗಿದ್ದಾರೆ GK ಶ್ರೀನಿವಾಸ್ ಸರ್ ಆದಂಥ ಹಿಂದೂ ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಜರಂಗ್ ದಳದ ಮುಖಂಡರಾದಂಥ ಮಂಜು ಭಾರ್ಗವ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಮಂದಿರ ಮಹಾಸಂಘದಿಂದ ಏನಂತ ಮನವಿ ಕೊಟ್ಟಿದ್ದಾರೆ ಸರ್ ಸಚಿವರಿಗೆ? ಮಂದಿರ ಮಹಾಸಂಘದಿಂದ ಕಳೆದ 4 ವರ್ಷದಲ್ಲಿ ಇದು ಹೋರಾಟ ಮಾಡ್ತಾನೇ ಇದ್ದೀವಿ. ಯಾವುದೇ ನಮ್ಮ ಜಾತ್ರೆ ಮತ್ತು ಯಾವುದೇ ದೇವಸ್ಥಾನಗಳು ಮುಂದೆ ಅನ್ಯ ಮತರಿಗೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಇದಕ್ಕೆ ಗೌರವ ಕೊಡದಲೇ ಇರೋರು, ನಮ್ಮ ದೇವರಿಗೆ ಆಗಲಿ ಅದಕ್ಕೆ ಆಗಲಿ ಅಂಥವ್ರಿಗೆ ಅವಕಾಶ ಕೊಡಬೇಡಿ ಅನ್ನೋದು ಕಳೆದ 3-4 ವರ್ಷದಿಂದಲೂ ನಾವು ಕೊಡ್ತಾ ಬಂದಿದ್ದೀವಿ. ಜಾತ್ರೆಯಲ್ಲೂ ಸಹ ಮಾಡಬೇಡಿ ಅಂತ ಹೇಳಿದ್ವಿ. ಅದು ಹಿಂದೆ SM ಕೃಷ್ಣನ ಕಾಲದಲ್ಲಿ ಮುಜರಾಯಿ ದೇವಸ್ಥಾನದಲ್ಲಿ ಬಾಡಿಗೆಯನ್ನು ಸಹ ಯಾರಿಗೂ ಕೊಡಬಾರ್ದು ಅಂಥೇಳಿ ಒಂದು ಆಗಿತ್ತದು. SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಲದಲ್ಲೇ ಆಗಿದೆ ಅದು. ಇದಾದಮೇಲೆ ಆಯಿತು, ಮತ್ತೆ ಅನ್ಯಮರ್ತಿಯವರು ನಡ್ಕೊಳ್ತಾರಲ್ಲ ರೀತಿ ತುಂಬ ಕಡೆ ನೋಡ್ತಾನೆ ಇದ್ದೀವಿ. ಉಗಿಯೋದು, ಮೊನ್ನೆ ಯಾವುದೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವುದೋ ಬೇಕ್ರಿಯಲ್ಲಿ ಹುಚ್ಚೆ ಇದಿರೋದು, ಇವೆಲ್ಲ ನೋಡಿದಾಗ ನಾವು ಯಾಕೆ ಅವ್ರನ್ನ ಇದು ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಹಿಂದೂವರಿಗೆಲ್ಲ ಮನಸ್ಸಿಗೆ ಬಂದಿದೆ. ಆದ್ದರಿಂದ ನಾವು ಹಿಂದೂ ಏತರಿಗೆ ಕೊಡಬೇಡಿ, ನಾವು ಯಾಕೆ ಮಲಿನ ಆಗಬೇಕು ಅತ್ಲೆಗೆ, ಅವರು ಇದಕ್ಕೆ ಬಲಿಪಶು ಯಾಕೆ ಆಗಬೇಕು, ನಮ್ಮ ದೇವರು ಯಾಕೆ ಇದಾಗಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ. ಸರ್, ನನ್ನ ಪ್ರಶ್ನೆ ನಿಮಗೆ, ಈ ಧರ್ಮದಂಗಲ್ ಬೇಕಿತ್ತು ಅನಿಸುತ್ತಾ? ಈಗ ಇದು ಧರ್ಮದಂಗಲ್ ಅನ್ನೋವಂಥದ್ದು ಹೆಸರು ಯಾಕೆ ಬಂತು, ಯಾವಾಗ ಬಂತು, ಹೆಂಗೆ ಉಟ್ಕೊಂತ ಗೊತ್ತಿಲ್ಲ. ಒಟ್ಟಾರೆ ಈ ಕಾಯ್ದೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ, ಮುಜರಾಯಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಆಸ್ತಿ ಅಥವಾ ಅಲ್ಲಿ ನಿವೇಶನ ಅಥವಾ ಕಟ್ಟಡ ಯಾವುದೇ ರೀತಿ ಇದ್ರೂ ಅಲ್ಲಿ 1997 ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 31 ಸಬ್ ಕ್ಲಾಸ್ 12 ಕ್ಲಿಯರ್ ಆಗಿದೆ, ಹಿಂದೂಯೇತರರಿಗೆ ಅಲ್ಲಿ ಅವಕಾಶ ಬೇಡ ಅನ್ನುವಂಥದ್ದು. ಇದಾದ ನಂತರ ಇದರ ವ್ಯಾಪ್ತಿ ಎಲ್ಲಿವರೆಗೂ ಎಂಡ್ ಆಗುತ್ತೋ ಆ ವ್ಯಾಪ್ತಿ ಅಂದರೆ ದೇವಸ್ಥಾನದ ಆಸ್ತಿಪಾಸ್ತಿಗಳ ಎಂಡ್ ಆಗುತ್ತೋ ಅದರಿಂದ 100 ಮೀಟರ್ ಆಚೆವರೆಗೂ ಜಾತ್ರೆಗಳು, ಸಮಾರಂಭಗಳು, ಸಭೆಗಳು, ಕಾರ್ಯಕ್ರಮಗಳಲ್ಲಿ ಇರಬಾರ್ದು ಅಂತಿದೆ. ಇದನ್ನು ಕಾನೂನಲ್ಲಿ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ, ಲಾ ಎನ್ಫೋರ್ಸ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಷ್ಟು ಬಿಟ್ಟರೆ ಬಾಕಿ ಅಂತ ಇಲ್ಲ. ಸರ್, ಈ ವಿಚಾರಕ್ಕೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಇದೇ ತುಮಕೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಒಬ್ಬ ಮುಸಲ್ಮಾನ್ ವ್ಯಾಪಾರಿ, ಬಹುಶಃ ನಾವು ಕಂಡಂಗೆ ಒಂದು 20 ವರ್ಷದಿಂದ ಅವರು ಹಣ್ಣು ತೆಂಗಿನಕಾಯಿ ಮಾರ್ತಾ ಇದ್ದಾರೆ, ಆಯಿತಾ? ನಾವು ಈ ಥರ ಮಾಡೋಕ್ಕೆ ಹೋದಾಗ ಬಡವರು ಹೊಟ್ಟೆ ಮೇಲೆ ಹೊಡೆದಾಗ ಅನಿಸೋದಿಲ್ವ ಸರ್? ಹಾಗೇನು ಅನಿಸಲ್ಲ. ಅವ್ರಿಗೆ ಬೇರೆ ಕಡೆ ಜಾಗಗಳು ಸಿಗ್ತದೆ. ಈಗ ಅವ್ರದ್ದು ಯಾವುದೋ ದರ್ಗಾ ಎಲ್ಲ ಇದೆಲ್ಲ BH ರೋಡಲ್ಲಿ, ಅಲ್ಲೇ ಬಂದು ಅವರು ಅದನ್ನೇನಾದ್ರು ಮಾಡ್ಕೊಬೋದಲ್ಲ ಅವರು. ಅಲ್ಲಿ ನಮ್ಮ ಬಡವರು ಇರಲ್ವ, ಹಿಂದೂಗಳಲ್ಲಿ ಬಡವರು ಇರಲ್ವ, ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅವರು. ಈಗ ಅವ್ರ ದರ್ಗಾದ ಹತ್ರ ಹೋಗ್ಬಿಟ್ಟು ನಾವು ಅವೆಲ್ಲ ಅದೇನೋ ಚಾದ್ರ ಅದೇನೋ ಹೇಳ್ತಾರಲ್ಲ, ಅವನ್ನೆಲ್ಲ ನಾವು ಮಾಡ್ಲಿಕ್ಕಾಗ್ತದಾ? ಹಾಗಾಗಿ ನಮ್ಮ ಹಿಂದೂವಲ್ಲೇ ಬೇಕಾದಷ್ಟು ಜನ ಬಡವರು ಇದ್ದಾರಲ್ಲ, ಅವರೇ ಮಾಡ್ಕೊಳ್ತಾರಲ್ಲ ಅದನ್ನು. ಸರ್, ನೀವು ಆ ರೀತಿ ಹೇಳೋದಾದರೆ ಎಷ್ಟೋ ದರ್ಗಾಗಳ ಮುಂದೆ ನಾವು ಕಂಡಂಗಿನ ಎಕ್ಸಾಂಪಲ್ಸು ಇದೆ. ಅದಕ್ಕೆ ಎಷ್ಟೋ ದರ್ಗಾಗಳ ಮುಂದೆ ಹಿಂದೂಗಳು ಕೂಡ ಈ ಒಂದು ವ್ಯಾಪಾರನ ಏನೋ ಒಂದು ಜ್ಯೂಸ್ ಅಂಗಡಿನೋ ಅಥವಾ ಒಂದು ಹೂವಿನ ಅಂಗಡಿನೋ ಏನೋ ಒಂದು ಇಟ್ಟಿರೋದಿದೆ, ಅವರು ಇದೇ ರೀತಿ ಅಪೋಸ್ ಮಾಡ್ತಿದ್ದಾರಾ?
ಅವ್ರಿಗೆ ವ್ಯಾಪಾರ ಆಗೋದಿಲ್ಲ ಅಷ್ಟೇ, ಇಟ್ಕೊಂಡಿರ್ಬೋದು, ಅವ್ರಿಗೆ ವ್ಯಾಪಾರ ಆಗೋದಿಲ್ಲ ಅವ್ರಿಗೆ. ಓಕೆ, ಅದು ನಾವು ನೋಡಿದ್ದೀವಿ. ಆದ್ದರಿಂದ ನಮ್ಮ ದೇವಸ್ಥಾನದ ಈಗ ನಮಗೆ ಅಲ್ಲಿ ಏನು ಒಂದು ಪವಿತ್ರ ಭಾವನೆ ಇದೆ. ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಕಾಲು ತೊಳ್ಕೊಂಡೇ ಒಳಗೆ ಹೋಗೋದು, ಅಲ್ಲಿ ಉದ್ದಂಡ ನಮಸ್ಕಾರ ಹಾಕಿ ನಾವು ಇದು ಮಾಡ್ತೀವಿ. ನಮಗೆ ಈ ಹೂವು ಕಾಯಿ ಎಲ್ಲ ನಮಗೆ ಪವಿತ್ರವಾಗಿರಬೇಕು ಅಂತ ನಾವು ಹೇಳ್ತೀವಿ. ಅದೊಂದು ಮನೆಗೆ ತೊಗೊಂಡು ಹೋಗ್ತೀವಿ ನಾವು, ಆ ಪ್ರಸಾದ ಅಂತ ನಾವು ಇದು ಮಾಡ್ಕೊಳ್ತೀವಿ. ಆ ಭಾವನೆ ಅವರಲ್ಲಿ ಇರಲ್ವಲ್ಲ, ಅದು ಕಾಲಲ್ಲೂ ತುಳಿದಿರ್ಬೋದು, ಏನಾದ್ರು ಮಾಡಿರ್ಬೋದು. ಅದನ್ನು ಬೇರೆ ಏನೋ ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನಮಗೆ ಬೇಡ ಅಂತ ಹೇಳಿ ನಮ್ಮ ದೇವಸ್ಥಾನ ಮುಂದೆ ನಮ್ಮ ಹಿಂದೂಗಳಿದ್ರೆ ಒಂಥರ ನಮಗೆ ಸಮಾಧಾನ. ಸರ್, ಈ ಥರ ಮಾಡ್ತಾನೇ ಹೋದರೆ, ಇವಾಗ ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ವಿ ಅಂತ ಅವರು, ಇದೇ ರೀತಿ ಆಗ್ತಾ ಹೋದರೆ ಈ ಭಾವೈಕ್ಯತೆ ಅನ್ನೋದೇನಿದೆ ಇದು ಎಲ್ಲೋ ಒಂದು ಕಡೆ ನಶಿಸೋಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಈಗ ನೀವು ಹೇಳಿದ್ರಿ 20 years, ಮೋರ್ ದೆನ್ 20 years ಇಂದ ನಮ್ಮ ದೊಡ್ಡಾಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಒಂದು ಹೆಣ್ಣು ಮಗು ಕೂತಿದೆ, ವ್ಯಾಪಾರ ಮಾಡುತ್ತೆ ಅಂತ ನಾವು ಭಾಳಷ್ಟು ಸಲ ನೋಡಿದ್ದೀವಿ. ಅದನ್ನ ಆ ರೀತಿಯಾದಂಥ ಅನೇಕ ದೇವಸ್ಥಾನಗಳ ಮುಂದೆ ಮುಸಲ್ಮಾನರು ವ್ಯಾಪಾರ ಮಾಡೋದು ನಾವು ನೋಡಿದ್ದೀವಿ. ಈಗ ನಾವು ಕೇಳ್ತಾ ಇರೋದು ಕಾನೂನಲ್ಲಿ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ, ಒಂದು. ಎರಡನೇದು, ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲೇ ಒಬ್ಬ ಮುಸಲ್ಮಾನು ಕೂತ್ಕೊಂಡು ವ್ಯಾಪಾರ ಮಾಡ್ತಾನೆ. ಅವನು ಪೂಜೆ ಸಾಮಾನು ಕೊಡ್ತಾನೆ, ಅದನ್ನು ತೊಗೊಂಡು ಪರ್ಚೇಸ್ ಮಾಡಿ ಹೋಗೋರು ಹೋಗ್ತಾರೆ. ಅದೂ ಸಹ, ಅಥವಾ ದೊಡ್ಡಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರ್ತಕ್ಕಂಥವ್ರು ಸಹ ಎಲ್ಲೇ ಇರೋರಾಗಲಿ ನಮ್ಮ ಧರ್ಮಕ್ಕೆ ಗೌರವ ಕೊಡೋವಂಥ ವಿಚಾರಗಳನ್ನು ಅವ್ರು ಇಟ್ಕೊಂಡಿದ್ದಾರಾ, ಅಥವಾ ಅವ್ರ ಸಮುದಾಯ ಅದನ್ನು ಪರಿಪಾಲನೆ ಮಾಡ್ಕೊಂಬಂದಿದೆಯಾ, ಗೌರವ ಕೊಡ್ತಾ ಇದೆಯಾ? ಇಲ್ಲ. ಸೊ ಆಯಾ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಗಳು ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಎಲ್ಲೆಲ್ಲಿ ಯಾವ್ಯಾವ ರೀತಿ ಏನೇನು ಕಾಲಕಾಲಕ್ಕೆ ಅನುಗುಣವಾಗಿ ನಾವು ಆ ನಿರ್ಣಯಗಳು ತಗೋಬೇಕು. ಇದರಿಂದ ನಮ್ಮ ಭಾವೈಕ್ಯತೆ ಹೋಗ್ತದೆ, ಅದೆಲ್ಲ ಎಂತ ಇಲ್ಲ. ಈಗ ನಮ್ಮ ಹೆಗ್ಗೆರೆನಲ್ಲಿ ಅಲ್ಲಿ ಉರುಸ್ ನಡೆಯುತ್ತೆ, ನೀವು ಬಂದು ಉರುಸ್ ನಡಿಬೇಕಾದ್ರೆ ನೋಡಿ ಅಲ್ಲಿ ಯಾವ ರೀತಿ ಇರ್ತಾರೆ ಅಂತ. ಭಾವೈಕ್ಯತೆ ಇದೆ, ಇಲ್ಲ ಅಂತೇನಿಲ್ಲ. ಅದು ಭಾವೈಕ್ಯತೆ ಎರಡೂ ಕಡೆಯಿಂದ ಬರಬೇಕು. ಈಗ ಹಿಂದೂಗಳ ಕಡೆಯಿಂದ ಯಾವ ರೀತಿ ಅಪ್ಕೊಂತೀವೋ ಅದೇ ರೀತಿ ಮುಸಲ್ಮಾನರ ಕಡೆಯಿಂದನೂ ಬರಬೇಕಲ್ಲ. ಅದು ಬಂದಾಗ ಭಾವೈಕ್ಯತೆ ಇರ್ತದೆ. ನೀವು ಹೇಳೋ ಮಾತಿಗೆ ಈ 2022-23 ವಿಚಾರ ಪಕ್ಕಕ್ಕಿಟ್ರೆ ಮೊದಲೆಲ್ಲೂ ಈ ಥರ ಒಂದು ಭಿನ್ನಾಭಿಪ್ರಾಯಗಳು ಇರಲೇ ಇರಲಿಲ್ಲ ಸರ್. ಭಿನ್ನಾಭಿಪ್ರಾಯಗಳು ಅಂತ ಬಂದಾಗ ಯಾವಾಗ ಬರ್ತದೆ ಭಿನ್ನಾಭಿಪ್ರಾಯಗಳು? ಯಾಕೆ ಬರ್ತದೆ ಭಿನ್ನಾಭಿಪ್ರಾಯಗಳು? ಈಗ ಎಷ್ಟೋ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ, ಬಂದಿದೆ, ಅದ್ರ ಮೇಲೆ ಪೊಲೀಸರು ಅಲ್ಲಲ್ಲ ಆ್ಯಕ್ಷನ್ಸು ತೊಗೊಂಡಿದ್ದಾರೆ. ಪೂಜೆ ಮಾಡೋ, ಮಾರಾಟ ಮಾಡೋ ಅಂಥ ಹೂವುಗಳ ಮೇಲೆ ಚಪ್ಪಲಿ ಕಾಲಲ್ಲಿರೋ ಅಂಥದ್ದು, ಉಗಿಯೋ ಅಂಥದ್ದು, ಉಗುಳೋ ಅಂಥದ್ದು, ಆಮೇಲೆ ಬಹುದೈವ ಆರಾಧಕರನ್ನು ಎಲ್ಲರನ್ನೂ ನೀವು ಕಾಫಿರರಂತ ಪರಿಗಣಿಸಿ ಅವ್ರನ್ನ ಕತ್ತರಿಸಿ ಅಂತ ಹೇಳೋ ಅಂಥದ್ದು, ಈ ಪರಿಪಾಠಗಳು ಒಂದಷ್ಟು ಕಡೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಹಿಂದೂಗಳಿಗೆ ಏನು ಆಪ್ಷನ್ ಸಿಕ್ತು? ಕಾನೂನಲ್ಲಿರೋ ಆಪ್ಷನ್ ಸಿಕ್ತು. ಆ ಆಪ್ಷನ್ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಇಷ್ಟು ಬಿಟ್ಟರೆ ಇದೇನೋ ನಿನ್ನೆ ಮೊನ್ನೆ ಉದ್ಭವ ಆಗಿದ್ದು, ಅದು ಯಾರು ಉದ್ಭವ ಮಾಡಿದ್ದು? ಉದ್ಭವ ಮಾಡಿದ್ದೇ ಮುಸಲ್ಮಾನರು ಉದ್ಭವ ಮಾಡಿರಲಿಲ್ಲ ಅಂದಿದ್ರೆ ಇದು ಆ್ಯಸ್ ಯೂಶುವಲ್ ನಡೀತಾ ಇರ್ತಿತ್ತು. ಈಗ ಧರ್ಮ ದಂಗಲ್ ಅಂತ ಹೇಳ್ತೀರ. ಈಗ ನಾನು ಇಲ್ಲಿಂದ ಕಾಶ್ಮೀರ ವಿಚಾರಕ್ಕೆ ಹೋಗ್ತೀನಿ. ಅಮರನಾಥ ಯಾತ್ರೆ ನಡೀತದೆ, ಅಲ್ಲಿ ಎಲ್ಲರೂ ಅವರೇ, ಇವನ್ ಕುದುರೆ ಅವರು, ಇದು ಡೋಲಿ ಎತ್ತೋರು ಎಲ್ಲ ಅವರೇ. ಅಲ್ಲಿ ಈಗ ಸರಾಗವಾಗಿ ನಡೀತಾ ಇದೆ. ಬಟ್ ಅಲ್ಲಿರೋ ಹಿಂದೂಗಳನ್ನೆಲ್ಲ ಯಾಕೆ ಓಡಿಸಿದ್ರು ಅವರು? ಅಲ್ಲಿಂದ ಯಾಕೆ ಕಳಿಸಿದ್ರು ಅವರು? ಈಗ ನಾವು ಹಿಂದೂಗಳು ಅಲ್ಲಿ ಪವಿತ್ರವಾಗಿ ನಮ್ಮ ಹಿಂದೂಗಳಿಗೆ ಅವ್ರಿಗೆ ಆಗ್ತದೆ ಇಲ್ವೋ? ಆ ರೀತಿ ಅವರು ನಡ್ಕೊಳ್ಬೇಕಲ್ಲ. ಈಗ ಆ ಕೊರೋನಾ ಟೈಮಲ್ಲಿ, ಬೇರೆ ಟೈಮಲ್ಲಿ ನೀವು ಉಡುಪಿಯಲ್ಲೇ ಒಂದು ದೈವದ ಬಗ್ಗೆ ಯಾರೋ ಹುಚ್ಚ ಇದ್ದಿದ್ದೆಲ್ಲ ಆಗಿ ಆ ದೈವ ಹೆಂಗೆ ಕರೆಸ್ಕೊಂತವನ್ನ ಯಾವ ರೀತಿ ಸಮಸ್ಯೆ ಆಯಿತು ಅವರಿಗೆಲ್ಲ ಇದು ಅನುಭವ ಆಗಬೇಕು. ನಾವು ಹಿಂದೂ ದೇವರಿಗೆ ನಾವು ಗೌರವ ಕೊಡಬೇಕು ಅಂಥೇಳಿ ನಾವೇನು ಇವ್ರನ್ನೇನು ನಾವೇನು ಇದಕ್ಕೂ ಅಲ್ಲನ್ನೇನಾದ್ರು ಬೈಕೊಳ್ತೀವ? ಏನೂ ಮಾಡೋಕ್ಕೆ ಹೋಗಲ್ಲ ನಾವು. ಯಾರು ಹಿಂದೂಗಳು ಯಾರು ಬೈತಾರ? ಏನಂದರೆ ನಮಗೆ ಪವಿತ್ರವಾಗಿರಬೇಕು, ಆ ಪವಿತ್ರವಾಗಿ ನೀವು ಇರಿ ಅಂತ ಹೇಳೋದು ಅಷ್ಟೇ. ಈಗ ಹಿಂದೂ ಹೆಸರಿಟ್ಕೊಂಡು ಹೋಟ್ಲ್ ವ್ಯಾಪಾರ ಯಾಕೆ ಮಾಡಬೇಕು? ಹಿಂದೂಗಳು ಹೆಸರಿಟ್ಕೊಂಡು ಹೋಟ್ಲ್ ವ್ಯಾಪಾರ ಯಾಕೆ ಮಾಡಬೇಕು? ಹೋಟೆಲ್ ಪೂಜಾ, ಹೋಟೆಲ್ ಆಶೀರ್ವಾದ, ಹೋಟೆಲ್ ಹಿಂಗೆ ಭಾರತ್ ಹಿಂಗಿರ್ತದೆ ಹೆಸರುಗಳೆಲ್ಲ. ಅದು ಬಲ್ಲ ಅವ್ರು ಡೈರೆಕ್ಟಾಗಿ ಇಟ್ಕೊಳ್ಬೋದಲ್ಲ. ಸರಿ, ಇವಾಗ ನೀವು ಹೇಳೋ ಪ್ರಕಾರನೇ ಹೋಟೆಲ್ ವಿಚಾರಕ್ಕೆ ಹೇಳಿದ್ರಿ. ನಾನಿವಾಗ ಜಾತ್ರೆ ವಿಚಾರಗಳಲ್ಲಿ ಹೇಳ್ತೀನಿ. ಇವಾಗ ತೆಂಗಿನಕಾಯಿ, ಹೂವಿನ ವ್ಯಾಪಾರ, ಇದೆಲ್ಲದ್ರ ಬಗ್ಗೆ ಹೌದು ನಮ್ಮ ಪಾವಿತ್ರತೆಗೆ ಅವರು ಪೆಟ್ಟು ಕೊಡ್ತಿದ್ದಾರೆ ಅನ್ನೋ ವಿಚಾರ ಒಂದಾದರೆ, ಇವಾಗ ಜಾತ್ರೆಯಲ್ಲಿ ಯೂಶಲಿ ದೇವಸ್ಥಾನಗಳಲ್ಲಿ ನೀವು ಹೇಳ್ದಾಗೇ ದೇವಸ್ಥಾನಗಳ ಹತ್ರ ಕೆಲವೊಂದು ಅಂಗಡಿಗಳು ಎನಿ ಟೈಮ್ ಪರ್ಮನೆಂಟ್ ಇರ್ತಕ್ಕಂಥದ್ದು.
ಕೆಲವೊಂದು ಈ ಜಾತ್ರೆ ಸಂದರ್ಭದಲ್ಲಿ ಕೆಲವರು ವಂಶ ಪಾರಂಪರಿಕವಾಗಿ ಜಾತ್ರೆಗಳಲ್ಲಿ ಈ ರಾಟೆ ಹಾಕೋದಿರ್ಬೋದು, ಬೇರೆ ಬೇರೆ ಆಟ ಸಾಮಾನುಗಳನ್ನ ಮಾರೋದಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ಮಾರೋವಂಥದ್ದು, ಇದು ಅವರು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ವಿದ್ಯೆ ಇಲ್ಲ, ಇದೇ ಬಿಸ್ನೆಸ್, ಎಲ್ಲೇ ಜಾತ್ರೆ ಆದರೂ ಅಲ್ಲಿ ಹೋಗಿ ಹಾಕೋ ಅಂಥ ಅಭ್ಯಾಸಗಳಿರ್ತವೆ. ಈ ಜಾತ್ರೆಯಲ್ಲಿ ಮಾಡ್ತಕ್ಕಂಥ ವ್ಯಾಪಾರಕ್ಕೂ ಧರ್ಮಕ್ಕೂ ಎಲ್ಲೋ ಒಂದು ಕಡೆ ಇಂಟರ್ಲಿಂಕ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇಲ್ವಾ? ಈಗ ಇದೇ ವಿಚಾರವಾಗಿ ಪೇಜಾವರ್ಸಿಗಳ ಹತ್ರ ಉಡುಪಿಯಲ್ಲಿ ಹೋಗಿ ಭೇಟಿಯಾದರು. ಇನ್ನು ನಾವು ಹಿಂದಿಂದಲ್ಲ, ಈಗ ಹೋಗಿ ಈಗಿರೋ ನಮ್ಮ ವಿಶ್ವಪ್ರಸನ್ನ ತೀರ್ಥರ ಹತ್ರ. ಅವಾಗ ಅವ್ರು ಹೇಳಿದ್ರು ನಮಗೆ ಜಾತ್ರೆಯಲ್ಲೆಲ್ಲ ಅವಕಾಶ ಮಾಡಿಕೊಡಿ ಅಂದಾಗ ಅವರು ನೇರವಾಗಿ ಹೇಳಿದ್ರು, ನಮ್ಮ ಭಾವನೆಗಳಿಗೆ ನೀವು ಧಕ್ಕೆ ತರ್ತಾ ಇದ್ದೀರಾ, ಅದನ್ನು ನೀವು ಸರಿಪಡಿಸ್ಕೊಳ್ಳಿ. ನೀವು ಕದ್ಬಿಟ್ಟು ಹಸುಗಳು ಕರ್ಕೊಂಡು ಹೋಗ್ತೀರಾ, ಈ ರೀತಿ ದೌರ್ಜನ್ಯ ಮಾಡ್ತಾಯಿದ್ದೀರಾ, ಆ ರೀತಿ ಯಾಕೆ ಮಾಡೋಕ್ಕೆ ಹೋಗ್ತೀರಾ, ಅದನ್ನೆಲ್ಲ ನಿಲ್ಲಿಸಿ. ಅದಕ್ಕೆ ಅವರು ಮುಸ್ಲಿಮ ಧರ್ಮಗುಳುಗಳು ಯಾರೋ ಒಬ್ಬರು ಕರೆ ಕೊಡಬೇಕು, ಬೇಡ ಹಿಂದೂ ಭಾವನೆಗೆ ಧಕ್ಕೆ ತರಬೇಡಿ, ನಮ್ಮದು ಜೀವನ ಇದೆ, ನಾವು ಜೀವನ ಮಾಡ್ಕೊಳ್ತೀವಿ ಅಂತ ಅವಾಗ ಅದನ್ನು ನೇರವಾಗಿ ವಿಶ್ವಪ್ರಸನ್ನ ತೀರ್ಥರು ಹೇಳಿದ್ರು. ಅದನ್ನು ನೀವು ನಮ್ಮ ಭಾವನೆಗೆ ಧಕ್ಕೆ ತರದಲ್ಲ ಇದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ. ಈಗ ಇದು ನಮ್ಮ ಈಗ ಹಸುಗಳ್ನ ಅಲ್ಲೆಲ್ಲ ಹಳ್ಳಿಯಲ್ಲಿ ದೂರ ಮನೆ ಕದ್ಕೊಂಡು ಹೋಗ್ತಿದ್ರು, ಒಂದು ಕಾರಲ್ಲೆಲ್ಲ ಕದ್ಕೊಂಡು ಹೋಗಿ. ಇಂಥದ್ದು ಎಷ್ಟು ನಡೆದಿಲ್ಲ ಅಲ್ಲಿ ಮಲೆನಾಡು ಸೈಡಲ್ಲಿ, ಕರಾವಳಿ ಸೈಡಲ್ಲಿ ಇದು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಈ ಒಂದು ಮನೆ ಕಾರವಾರದಲ್ಲೇ ಗಬ್ಬ ಆಗಿದ್ದ ಹಸುನ ಕಡಿದು ಅದ್ರ ಒಳಗಿರೋ ಕರು ತೆಗೆದವ್ರು ಇದು ಮಾಡ್ತಾರೆ. ಅವಾಗ ಯಾವ ರೀತಿ ಆಗ್ಬೋದು ಹೇಳಿ? ಹೌದು, ನೀವ್ ಹೇಳೋದು ಸರಿ ಸರ್. ಇವಾಗ ಏನು ಗೋ ಹತ್ಯೆ ವಿಚಾರ ನಡೀತಿದ್ದಾರೆ, ಆ ವಿಚಾರದಲ್ಲಿ ನೀವು ಹೇಳ್ತಿರೋ ಪ್ರತಿಯೊಂದು ಮಾತೂ ಅನ್ವಯವಾಗುತ್ತೆ. ನಾನು ಹೇಳ್ತಾ ಇರೋದು ಏನಂದ್ರೆ, ಇವಾಗ ಜಾತ್ರೆಗೆ ಅದೇ ಊರಿನವ್ರು ಏನು ಇರೋದಿಲ್ಲ, ಬೇರೆ ಬೇರೆ ಊರುಗಳಿಂದ ವಲಸೆ ಬಂದು ಒಂದು ವ್ಯಾಪಾರ ಅವ್ರ ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ವ್ಯಾಪಾರ ಮಾಡಿ ಇದು ರೂಢಿ ಆಗಿ ಬಂದ್ಬಿಟ್ಟಿರುತ್ತೆ. ಅವರಲ್ಲಿ ಮಾಡೋದ್ರಿಂದ ನಿಮ್ಗೆ ಏನು ತೊಂದರೆ ಆಗತ್ತೆ? ಈಗ ಪ್ರತಿ ವರ್ಷ ಅಥವಾ ಏನೋ 15-20 ವರ್ಷದಿಂದ ಅವರು ಆ ಕಾಯಕ ಮಾಡ್ತಾ ಇದ್ರು, ಅವರು ಅದರಲ್ಲಿ ಕಂಪ್ಲೀಟಾಗಿ ಅವ್ರ ಜೀವನವನ್ನು ಅದರಲ್ಲೇ ಸರ್ವೈವ್ ಮಾಡ್ಕೊತಾ ಇದ್ದಾರೆ. ಜಾತ್ರೆಗೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ನಾವು ವಸುದೈವ ಕುಟುಂಬಕಂ ಅಂತ ಹೇಳಿ ಇಡೀ ಪ್ರಪಂಚವನ್ನೇ ಅಪ್ಕೊತೀವಿ. ಈಗ ಇಲ್ಲಿರೋರನ್ನ ಅಪ್ಕೊಳ್ಳೋದೇನು ಕಷ್ಟ ಏನಲ್ಲ, ಆದರೆ ಸಮಸ್ಯೆ ಎಲ್ಲಿಂದ ಆಗ್ತಾ ಇದೆ? 15-20 ವರ್ಷದಿಂದ ಅವನು ಜೀವನ ಮಾಡ್ತಿರೋನಿಗೆ ಸಮಸ್ಯೆ ತಂದೊಡ್ಡಿದ್ಯಾರು? ಶಬರಿಮಲೆಯಲ್ಲಿ ಶೌಚಾಲಯದ ನೀರನ್ನು ಜ್ಯೂಸಿಗೆ ಬಳಸಿ ಕೊಟ್ಟಿದ್ಯಾರು? ಈ ರೀತಿ ಅನೇಕ ಉದಾಹರಣೆಗಳಿದೆ. ಇದನ್ನು ಸರಿಪಡಿಸ್ಬೇಕಾಗಿರೋದು ಆ ಸಮಾಜದ ಮುಖಂಡರುಗಳು, ಆ ಸಮಾಜದಲ್ಲಿರ್ತಕ್ಕಂಥ ಹಿರಿಯರು, ಅಥವಾ ಅಲ್ಲಿರೋಂಥ ಯಾರೋ ಮೌಲ್ವಿಗಳು, ಉಲೇಮಗಳು, ಅವರು ಯೋಚನೆ ಮಾಡಬೇಕು. ಇದು ಸಮಸ್ಯೆ ನಾವು ಉದ್ಭವ ಮಾಡ್ತಿರೋದು ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಒಂದಷ್ಟು ಕಿಡಿಗೇಡಿಗಳಿರ್ಬೋದು, ಅವ್ರನ್ನ ಕೂರಿಸಿ ನಾವು ಮಾತಾಡುವ, ಸರಿಪಡಿಸುವ, ಸಮಾಜದ ಮಧ್ಯೆ ವೈಷಮ್ಯಗಳನ್ನ ಸರಿ ಮಾಡುವ ಅನ್ನೋದು ಮಾಡಿದ್ರೆ ಆ 15 ವರ್ಷ 20 ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಬಡ ಕುಟುಂಬ ಮತ್ತಿನ್ನೊಂದು 20-25 ವರ್ಷ ಜೀವನ ಮಾಡ್ಕೊಂಡು ಹೋಗುತ್ತೆ. ಈಗ ನೀವೇ ಹೇಳ್ದಾಗೆ ಅವರು ಮುಖಂಡರು ಹೇಗೆ ಕೂತ್ಕೋಬೇಕು ಅಂತಾರೋ, ಅವರು ಕೂಡ ಒಂದಷ್ಟು ಹಿಂದೂ ಧರ್ಮೀಯರು ಏನೆಲ್ಲ ತಪ್ಪುಗಳನ್ನ ಮಾಡ್ತಿದ್ದಾರೆ, ಅವ್ರ ಮೇಲೆ ಏನೆಲ್ಲ ನೋವು ಉಂಟಾಗ್ತಾ ಇದೆ, ಅವ್ರಿಗೆ ಏನೆಲ್ಲ ತೊಂದರೆ ಕೊಡ್ತಿದ್ದಾರೆ ಅನ್ನೋದನ್ನ ಅವರು ಕೂಡ ಹೇಳ್ತಾರೆ ಅಲ್ವಾ ಸರ್? ಇದು ನೀವು ಹೇಳ್ತೀರಾ, ಅವರು ಹೇಳ್ತಾರೆ. ಇದು ಹೆಂಡಾಗೋದು ಎಲ್ಲಿಗೆ? ಇದೆಲ್ಲೋ ಒಂದ್ ಕಡೆ ನಿಲ್ಬೇಕಲ್ವಾ? ನಾವು ಹೇಳ್ತೀವಿ, ಅವರು ಹೇಳ್ತೀವಿ ಅನ್ನಲ್ಲ. ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕು. ನಾನು ಕೇಳುವಂಥದ್ದು, ಈ ದೇಶದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಅನೇಕ ರಾಜ್ಯಗಳಲ್ಲಿ ನೀವು ನಂಬರ್ಸ್ ತೊಗೊಂಡ್ರೆ ಅನೇಕ ಹಿಂದೂ ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ, ಲವ್ ಜಿಹಾದಿಗೆ ಬಲಿಯಾಗಿದ್ದಾರೆ. ಅನೇಕ ಹಿಂದೂ ಕುಟುಂಬಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿಂದ ಜಾಗ ಪಲಾಯನ ಮಾಡಿದ್ದಾರೆ. ಇದೆಲ್ಲ ಯಾರಿಂದ ಆಯಿತು? ಏಕಾಯಿತು? ಯಾವಾಗ ಉದ್ಭವ ಆಯಿತು? ನಂಬರ್ಸ್ ನೀವು ಸ್ಟೇಟ್ ವೈಸ್ ತೊಗೊತಾ ಹೋದರೆ ತುಂಬ ಇದೆ. ಮುಸಲ್ಮಾನ್ ಹೆಣ್ಮಕ್ಳು ಸೇಫು, ಕ್ರೈಸ್ತ ಹೆಣ್ಮಕ್ಳು ಸೇಫು, ಯಾಕೆ ಇದು ಓನ್ಲಿ ಹಿಂದೂ ಹೆಣ್ಮಕ್ಳೇ ನಾಟ್ ಸೇಫು? ಯೋಚನೆ ಮಾಡಬೇಕು. ಕೂತ್ಕೊಂಡು ಮಾತಾಡೋದಕ್ಕೆ ಎಷ್ಟೋ ಬಾರಿ ಅನೇಕ ಇತಿಹಾಸದಿಂದ ಎಲ್ಲ ನಡೆದೋಗಿದೆ. ಕೂತಿ ಮಾತಾಡಿದ್ದೆಲ್ಲ ಮುಗಿದು ಹೋಗಿದೆ. ಈಗೇನೇ ಇದ್ರು ಕಾನೂನಾತ್ಮಕವಾಗಿ ಇದಕ್ಕೆ ಪರಿಹಾರ ಕಂಡುಕೋಬೇಕು. ಇದಕ್ಕೆ ಇವಾಗ ಯಾಕೆ ಈ ಪ್ರಶ್ನೆ ಹುಡ್ತಾ ಇದೆ ಅಂದರೆ, ಮೊದಲು ಹಿಂದೂ ಕಾರ್ಯಕರ್ತರೆಲ್ಲ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಷ್ಟೇ ಹೋಗಿ ಮನವಿ ಮಾಡ್ತಾ ಇದ್ರು. ಈಗ ಡೈರೆಕ್ಟ್ ಆಗಿ ಸಚಿವರಿಗೆ ಹೋಗಿ ಮನವಿ ಮಾಡಿಬಿಟ್ಟಿದ್ದಾರೆ. ಹೌದು, ಅದರಿಂದನೇ ಈ ಪ್ರಶ್ನೆ ಹುಡ್ತಾ ಇದೆ. ನೋಡಿ, ಆಡಳಿತ ಮಂಡಳಿ ಹತ್ರ ಹೋಗಿ ಮನವಿ ಮಾಡ್ತಾರೆ. ನಾವೇ ಖುದ್ದು DC ಅವ್ರ ಹತ್ರ ಮಾತಾಡಿದ್ವಿ, ಮುಜರಾಯಿ ತಹಸೀಲ್ದಾರ್ ಹತ್ರ ಮಾತಾಡಿದ್ವಿ, ಗುಬ್ಬಿ ತಹಸೀಲ್ದಾರ್ ಹತ್ರ ಮಾತಾಡಿದ್ವಿ, ಅನೇಕ ಎಲ್ಲ ಭಾಗಗಳಲ್ಲೂ ಆಗಿದೆ. ನೆಕ್ಸ್ಟ್ ಲೆವೆಲ್ ಏನು? ಮಿನಿಸ್ಟರ್ ಹತ್ರ ಹೋಗ್ಲೇಬೇಕಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡ್ಲೇಬೇಕಲ್ಲ. ಸೊ ಹಿ ವಿಲ್ ಡೈರೆಕ್ಟ್ ಟು ಕಮಿಷನರ್,
ಅಂದರೆ ನೀವು ಎಲ್ಲವನ್ನೂ ತಗೊಂಡು ಬಂದು ಎಲ್ಲೋ ಒಂದು ಕಡೆ ಮೀನ್ಸ್ ಇವಾಗ ಏನು ಧರ್ಮ ಸಂಕಟ ಅಂತ ಆಗ್ತಾ ಇದೆ ಪ್ರತಿಯೊಂದು ವಿಚಾರನೂ ನೀವು ಹೇಳಿದ ವಿಚಾರ ಇರಲಿ ಮತ್ತು ಅವರ ಒಂದು ಏನು ಮುಸಲ್ಮಾನರಲ್ಲಿ ಅಲ್ಲಾಗ್ತಿರೋ ತೊಂದರೆಗಳನ್ನು ಎಲ್ಲದನ್ನು ಮಿಕ್ಸಪ್ ಮಾಡಿ ಎಲ್ಲೋ ಒಂದು ಕಡೆ ಬಡವರ ಜೀವನಕ್ಕೆ ಕೊಡ್ಲಿ ಪೆಟ್ಟು ಕೊಡ್ತಿದ್ದೀರಾ ಅಂತ ಅನ್ನಿಸ್ತಿಲ್ವಾ? ಈಗ ಅದು ಆ ವಾದಕ್ಕೆ ಬರೋದಾದ್ರೆ ನೀವು ಹೇಳಿದ್ರಿ 20 ವರ್ಷದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇದ್ದಾರೆ, ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಹತ್ರ ಇದ್ದಾರೆ ಅಂತ. ಬಿಕಾಸ್ ಆ ಟೆಂಪಲ್ಸ್ ಫ್ರೀ ಫ್ರಮ್ ಗೌರ್ನಮೆಂಟ್. ಇದು ಅಷ್ಟೇ, ಟೆಂಪಲ್ಸ್ ಆರ್ ಫ್ರೀ ಫ್ರಮ್ ಗೌರ್ನಮೆಂಟ್ ಅಂದ್ರೆ ಈ ಇಶ್ಯೂ ರೈಸೇ ಆಗಲ್ಲ. ಸೊ ಈಗ ಇಶ್ಯೂ ರೈಸ್ ಆಗಿರೋದು ಎಲ್ಲಿಂದ? ಮುಜರಾಯಿ ಟೆಂಪಲ್ಸ್ ಇಂದ. ಮುಜರಾಯಿ ಟೆಂಪಲ್ಸ್ಗೆ ಯಾಕೆ 1997 ಕ್ಲಾಸ್ ಇರೋದ್ರಿಂದ, 31 ಸಬ್ ಕ್ಲಾಸ್ 12 ಕ್ಲಾಸಸ್ ಇರೋದ್ರಿಂದ ಟೆಂಪಲ್ಸ್ನ ಫ್ರೀ ಮಾಡಿಸಿ, ಅಲ್ಲಿ ಕ್ಲೋಸ್, ಧರ್ಮದಂಗಲ್ಲೂ ಇರಲ್ಲ, ಯಾವುದು ಜಾತ್ರೆ ಗೀತ್ರೆ ಅದೆಲ್ಲ ದೇ ವಿಲ್ ಡಿಸೈಡ್ ಇಟ್ ಇನ್ ಲೋಕಲಿ. ಅಲ್ಲ ಸರ್, ಇದೊಂದು ಮೀನ್ಸ್ ಈ ಜಾತ್ರೆ ವಿಚಾರ ಇರಲಿ, ಈ ವಿಚಾರನ ನಿಲ್ಸಿದ ತಕ್ಷಣ ಬೇರೆ ಎಲ್ಲಾ ವಿಚಾರಗಳು ಸರಿ ಹೋಗುತ್ತಾ? ಪ್ರತಿಯೊಂದಕ್ಕೂ ಆರಂಭ ಅಂತ ಇರ್ತದೆ, ಅದಕ್ಕೆ ನಾನು ಹೇಳ್ತಾ ಅದ್ರ ಜೊತೆಯಲ್ಲಿ ಸಲ್ಯೂಷನ್ ಇರ್ತದೆ, ಒಂದು ತಾರ್ಕಿಕ ಅಂತ್ಯವೂ ಇರ್ತದೆ. ಅದನ್ನು ಕೊಂಡೊಯ್ಯೋ ರೀತಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ, ಅದು ಒಂದು ಪ್ರಾಸೆಸ್ ಇದೆ, ಅದ್ರ ಪ್ರಕಾರ ಹೋಗ್ಬೇಕು. ಹಾಗಾಗಿ ಸಚಿವರ ಹತ್ರ ಹೋಗಿದ್ದಾರೆ. ಈಗ ನೆಕ್ಸ್ಟ್ ಪ್ರಾಸೆಸ್ ಇದು. ಇಫ್ ಇನ್ ಕೇಸ್ ಅವ್ರು ಏನಾದ್ರು ಟೆಂಪಲ್ಸ್ ಫ್ರೀ ಮಾಡಿದ್ರೆ ಕ್ಲೋಸ್, ಇಶ್ಯೂನೇ ಕ್ಲೋಸ್. ಈಗ ಯಾವುದೇ ಒಂದು ವಿಚಾರದಲ್ಲಾಗಲಿ ಹಿಂದೂಗಳು ಯಾವತ್ತಾರು ಅಗ್ರೆಸಿವ್ ಆಗಿ ನಡ್ಕೊಂಡು ಹೋಗಿದ್ದು ನೋಡಿದ್ದೀರಾ? ಇವರಿಂದ ಒಂದೇ ಒಂದು ತಪ್ಪಾಗಿರೋದು ನೋಡಿದ್ದೀರಾ? ಶುರು ಮಾಡೋದೇ ಅವರು. ಈಗ ಯಾವುದೇ ಒಂದಾಗಲಿ ನಮ್ಮ ಜಾತ್ರೆಗಳಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ಹೊಡಿಯೋದು ಯಾರು? ಅದಕ್ಕೆ ಅಡ್ಡ ಪಡೋರು ಯಾರು? ನಮಗೆ ಸೌಂಡ್ ಸಿಸ್ಟಮ್ ಹೊಡಿಬೇಡಿ ಅನ್ನೋರು ಯಾರು? ಪಟಾಕಿಗಳು ಹೊಡಿಬೇಡಿ ಅನ್ನೋರು ಯಾರು? ಅದನ್ನ ಈಗ ನಾವು ನಮ್ಮ ದೇವಸ್ಥಾನದ ಮುಂದೆ ಈಗ ಈದ್ ಮಿಲಾದ್ಗೆ ಪೀಸ್ ಮೀಟಿಂಗ್ ಕರೆದಿದ್ರು. ಅವತ್ತು ನಾನು ಹೇಳಿದೆ ಡೈರೆಕ್ಟಾಗಿ, ಅವ್ರ ಹಬ್ಬ ಅವ್ರು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ, ಅದಕ್ಕೆ ಯಾವುದಕ್ಕೂ ತಡೆ ಒಡ್ಡಲ್ಲ, ನಮ್ಮ ಹಬ್ಬಕ್ಕೂ ಅವ್ರು ತಡೆ ಒಡ್ಡೋದಿಲ್ಲ. ಇದುವರೆಗೂ ನಾವು ಯಾವ್ದಾದ್ರು ಗಲಾಟೆ ಮಾಡಿದ್ದು ಉಂಟಾ ಇನ್ಸಿಡೆನ್ಸು? ಅವಾಗಲೇ ಹೇಳ್ತಿದ್ರಿ ಕಿಡಿಗೇಡಿಗಳು ಅಂತ. ಸರ್, ಇದು ಎಲ್ಲೋ ಒಂದು ಕಡೆ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ ಅಲ್ಲ ಸರ್, ಮಧ್ಯ ಈ ಕಿಡಿಗೇಡಿಗಳು ಅನ್ನಿಸ್ಕೊಂಡವ್ರು ಮಾಡೋದ್ರಿಂದನೇ ಈ ಸಮಸ್ಯೆಗಳು ಇಷ್ಟು ಅತಿರೇಕಕ್ಕೆ ಹೋಗಿ ನಿಲ್ತಾ ಇದೆ. ಇದನ್ನ ಸರಿಪಡಿಸೋರು ಯಾರು? ಇದನ್ನು ಸರಿಪಡಿಸೋರು ಯಾರು? ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಜಿಲ್ಲಾಡಳಿತ ಇದೆ, ಜನಪ್ರತಿನಿಧಿಗಳು ಇದ್ದಾರೆ. ಇವರೆಲ್ಲ ಕರೆದು ಕುಂಡಿಸ್ಬಿಟ್ಟು ಇವ್ರು ಮಾಡಬೇಕಾಗಿದ್ದಲ್ವ ಇದನ್ನ? ಸರ್ಕಾರವೀಗ ಯಾವುದೋ ಒಂದು ಓಲೈಕೆ ಮಾಡೋಕ್ಕೋಸ್ಕರ ಕೆಲವು ಇದು ಮಾಡ್ತಾ ಹೋದ ಅಂದರೆ ಒಂದು ಓಟಿಗೋಸ್ಕರ ಇದು ಮಾಡ್ತಾ ಹೋಯ್ತು ಅಂದರೆ ಇದಕ್ಕೆ ಎಲ್ಲದಕ್ಕೂ ಬಂದು ನಿಲ್ಲೋದು ರಾಜಕಾರಣಿಗಳು. ಅದು ಹಾಗಂತ ನಾವು ಹೌದು ಅಲ್ಲ ಸರ್, ಎಲ್ಲೇ ಯಾವುದೇ ವಿಚಾರ ಬಂದ್ರು ಇವಾಗ ಅಲ್ಟಿಮೇಟ್ ನೀವೀಗ ಹೋಗಿದ್ದೆ ಯಾರ ಹತ್ರ? ರಾಜಕಾರಣಿ ಹತ್ರನೇ. ಈಗ ದೇಶ ವಿಭಜನೆ ಆಗಿದೆ ಏನಕ್ಕೆ? ದೇಶ ವಿಭಜನೆ ಆಗಿದೆ ಅದಕ್ಕೆ. ನಾವು ಪ್ರತಿಯೊಂದು ವಿಚಾರನೂ ಅದೇ ವಾಸ್ತವ ಒಂದೇ ವೇಯಲ್ಲಿ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ನಾವು ಇವಾಗ ಜಸ್ಟ್ ನಾವೇ ಹೇಳ್ತೀವಿ ಸರ್, ನಾವಿಲ್ಲಿ ಬೇರೆ ಯಾರೋ ಒಬ್ಬ ಪೊಲಿಟಿಷಿಯನ್ ಬಗ್ಗೆನೋ ಅಥವಾ ಇನ್ನೊಬ್ಬ ಯಾರೋ ವ್ಯಾಪಾರಿ ತುಂಬ ಇದ್ರೂ ಇಲ್ಲಿ ಬಂದು ಎಲ್ಲೋ ಒಂದು ಕಡೆ ಧರ್ಮನ ಒಡಿಬೇಕು, ಆ ಧರ್ಮಕ್ಕೆ ಚ್ಯುತಿ ತರಬೇಕು ಅನ್ನೋ ವಿಚಾರದಲ್ಲೇ ಇಲ್ಲಿ ಮಾಡ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ಇಲ್ಲಿ ವಾದ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಯೂಶಲಿ ಜಾತ್ರೆಯಲ್ಲಿ ವ್ಯಾಪಾರ ಮಾಡೋವಂಥವ್ರು ಇವರು, ಅವ್ರ ದೈನಂದಿನ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರೋವಂಥವ್ರು ಅಷ್ಟೇ. ಮತ್ತು ನೀವು ಹೇಳ್ದಾಗೇ ನಾನು ಏನು ಪೂಜಾ ಸಾಮಗ್ರಿ ವಿಚಾರ ಇರಲಿ ಮಗದೊಂದು ಬಗ್ಗೆ ಇಲ್ಲಿ ಮಾತೇ ಆಡ್ತಿಲ್ಲ. ನಾನು ಕೇಳ್ತಿರೋದು ಇಷ್ಟೇ, ಜಾತ್ರೆಗಳಲ್ಲಿ ಬಡವ್ರ ಬಗ್ಗರು ಅವತ್ತಿನ ಜೀವನ ಮಾಡೋಕ್ಕೋಸ್ಕರ ಅವರು ವಲಸೆ ಹೋಗ್ಕೊಂಡು ಎಲ್ಲೋ ಒಂದು ಕಡೆ ಜಾತ್ರೆ ಆದರೆ ಅವ್ರಿಗೆ ಎಲ್ಲೋ ಒಂದು ಬಿಡಪ್ಪ ನಮಗೊಂದು ತಿಂಗಳು ಒಂದು ಅಷ್ಟು ದಿವಸ ನಮ್ಮ ಜೀವನಕ್ಕೆ ಒಂಥರ ಸೇಫ್ ಫೀಲ್ ಮಾಡೋವಂಥದ್ದು ಬಡವ್ರಿಗೆ. ಅಂಥವ್ರಿಗೆ ನೀವೆಲ್ಲೋ ಒಂದು ಕಡೆ ಕೊಡ್ಲಿ ಪೆಟ್ಟು ಕೊಟ್ಟಂಗೆ ಈ ಒಂದು ಏನು ಹೋಗಿ ಧಾರ್ಮಿಕ ದತ್ತ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿಗೆ ಬೇಡಿಕೆ ಇಟ್ಟಿದ್ದೀರಾ, ಆ ರೀತಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಯಾಕೆ ಅನಿಸುತ್ತೆ? ನಾವು ಹೇಳೋದು ಇಷ್ಟೇ. ಈಗ ಇಷ್ಟೆಲ್ಲ ಇನ್ಸಿಡೆನ್ಸ್ ಆದಮೇಲೆ ನಾವು ಇನ್ನೂ ನಂಬಲೇಬೇಕು ಅಂದರೆ ಎಲ್ಲಾಗ್ತದೆ? ಅವರಾಗಲಿ ಅವ್ರದ್ದು ಯಾರೋ ಅವ್ರ ಲೀಡರ್ಗಳು, ಅವರು ಧರ್ಮಾಚಾರ್ಯರು ಯಾರೆಲ್ಲ ಬಂದ್ಬಿಟ್ಟಿದ್ದೇನೆ, ನೀವು ಈ ರೀತಿ ಮಾಡೋದು ಕಷ್ಟಪ್ಪ, ನಾವು ಇನ್ನು ಮುಂದೆ ಅವ್ರ ಹತ್ರ ಸೌಹಾರ್ದದಿಂದ ಇರೋಕ್ಕಾಗಲ್ಲ, ನಾವು ಎಲ್ಲ ಹಿಂಗೆ ವ್ಯಾಪಾರ ಮಾಡಬೇಕು, ಅವ್ರದಿಂದ ಸೌಹಾರ್ದದಲ್ಲಿ ಇರಬೇಕು ಅನ್ನೋದು ಯಾರು ಬಂದು ಹೇಳ್ಬೋದಲ್ಲ. ಈಗ ಆ ರೀತಿನ ವಿಚಾರನ ಈಗ ಅದೇ ನಾನು ಆಗಲೇ ಹೇಳಿದೆ, ನಮ್ಮಿಂದ ಎಲ್ಲರೂ ತಪ್ಪಾಗಿದ್ರೆ ಹೇಳಿ. ಅವ್ರು ಮಾಡೋ ಇದಕ್ಕೆ ಬಡವರಿಗೆ ಏಟಾಗೋದು. ಯಾವುದೇ ಗಲಾಟೆ ಆದರೂ ಲಾಸ್ಟಿಗೆ ನಮ್ಮ ಹಿಂದೂ ಮುಸ್ಲಿಂ ಆದರೂ ಯಾರಿಗೆ ಆದರೂ ಬಡವರಿಗೆ ಏಟಾಗೋದು. ಯಾರು ಇನ್ನು ಕೂತಿದ್ದವ್ರು ಯಾರಿಗೂ ಆಗಲ್ಲ. ಅತ್ಲೆಗೆ ಏರ್ ಕಂಡೀಷನ್ ಅವ್ರು ಕೂತ್ಕೊಂಡು ರೂಮಲ್ಲಿರೋರು ಯಾರಿಗೂ ಆಗಲ್ಲ, ಅವರೆಲ್ಲ ಆರಾಮಾಗಿರ್ತಾರೆ. ಅವರು ಬಿಡ್ತಾರೆ, ಇವರು ಗಲಾಟೆ ಮಾಡಿಸ್ತಾರೆ, ಇವ್ರಿಗೆ ಏಟಾಗೋದು, ಇವ್ರು ಸಫರ್ ಆಗೋದು. ಇವ್ರ ಹತ್ರ ವಾಯ್ಸ್ ಇರೋದಿಲ್ಲ ಅಷ್ಟೇ. ನಾವು ಸೌಹಾರ್ದವತವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ, ನಮಗೆ ಬಿಟ್ಟುಬಿಡಿ ಅಂತ ಹೇಳಕ್ಕೆ. ಬಡವರು
ಬಡವರಿಗೆ ಹೊಟ್ಟೆ ಮೇಲೆ ಹೊಡಿಬೇಡಿ, ಬಡವರಿಗೆ ತೊಂದರೆ ಮಾಡಬೇಡಿ ಅಂತ. ಇದೊಂದು ಹ್ಯೂಮನ್ ಶೀಲ್ಡ್ ಅಷ್ಟೇ. ಕಾಶ್ಮೀರದಲ್ಲಿ ಕಲ್ಲು ಕೊಡ್ತಾ ಇದ್ದಿದ್ದು ಯಾರಿಗೆ? ಶ್ರೀಮಂತರ ಮಕ್ಳಿಗೆ ಕೊಡ್ತಿದ್ರಾ? ಇಲ್ಲ, ಬಡವರಿಗೆ ಕೊಡ್ತಿದ್ದ. ಅವರಿಗೆ ಎಲ್ಲಿಂದ ಫೀಡ್ ಆಗ್ತಿತ್ತು? ಈಗ ಇಲ್ಲಿ ಬಡವರಿಗೆ ಅಲ್ಲಿ ವ್ಯಾಪಾರ ಮಾಡೋದು ಬೇಡ, ಇಲ್ಲಿ ವ್ಯಾಪಾರ ಮಾಡೋದು ಬೇಡ, ಇದು ಧರ್ಮದಂಗಲ್ ಆಗುತ್ತೆ, ಇದು ಧರ್ಮಗಳ ಮಧ್ಯೆ ವೈಷಮ್ಯ ಆಗುತ್ತೆ ಅಂತ. ಮತ್ತು ಆ ಬಡವರುಗಳ ಅವರು ಎಲ್ಲಿ ವಾಸ ಮಾಡ್ತಿರೋದು? ನಮ್ಮ ದೇಶದಲ್ಲೇ. ಈ ದೇಶದ ಮೂಲ ಸಂಸ್ಕೃತಿಗಾಗಲಿ ಅಥವಾ ಇಲ್ಲಿರೋಂಥ ಬಹುಸಂಖ್ಯಾತರಿಗಾಗಲಿ ಅಥವಾ ಇವ್ರು ಯಾವ ರೀತಿಯಾದಂಥ ಗೌರವಗಳು ಕೊಡ್ತಾ ಇದ್ದಾರೆ, ಎಲ್ಲಿಂದ ಸೃಷ್ಟಿ ಆಗ್ತಾ ಇದೆ? ಇದೇ ಸಮಸ್ಯೆ. ಇದು ಒಂದು ಸ್ಟ್ರಾಟಜಿ ಅಷ್ಟೇ. ಬಡವ್ರಿಗೆ ತೊಂದರೆ ಮಾಡಬೇಡಿ ಹಾಗಾದ್ರೆ ಅಷ್ಟೇ. ನೀವು ಇದನ್ನ ಮಾಡ್ತಾ ಇರೋದು ಮುಸ್ಲಿಂ ಕಿಡಿಗೇಡಿಗಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದನಾ? ಬದಲಾವಣೆ ಜಗದ ನಿಯಮ. ಮುಸಲ್ಮಾನರು ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಈಗ ನೋಡಿ, ಕುಂಭಮೇಳಕ್ಕೆ ಹೋಗ್ತಿರೋ ಟ್ರೈನ್ಗೆ ಕಲ್ಲೆಸಿತಾ ಇದ್ದಾರೆ. ಕಲ್ಲೆಸಿತಾ ಇರೋದು ಯಾವ್ಯಾವ ಪ್ಲೇಸಲ್ಲಿ? ಕೆಲವು ಸುಲ್ತಾನ್ಪುರ್, ಮೆಜಾರಿಟಿ ಆಫ್ ದಿ ಮುಸ್ಲಿಂ ಏರಿಯಾಗಳಲ್ಲಿ ಕಲ್ಲು ಬರ್ತಾ ಇದೆ. ಯಾವ ಟ್ರೈನ್ ಮೇಲೆ? ಹಿಂದೂಗಳು. ಮೆಕ್ಕಾ ಮದೀನಾಕ್ಕೆ ಹೋಗೋವಂಥದ್ದು ಯಾವುದಾದ್ರೂ ಯಾತ್ರೆಗಳ ಮೇಲೆ ನನ್ನ ಕಲ್ಲು ಬರ್ತದ? ಅಷ್ಟೇ. ಇದು ಎಲ್ಲೋ ಒಂದು ಕಡೆ ಮುಸಲ್ಮಾನರು ಬದಲಾವಣೆ ಕಂಡ್ಕೋಬೇಕು ಮತ್ತು ಅವರು ಸಹಬಾಳ್ವೆಯಿಂದ ಇರಬೇಕು. ನೀವು ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಯಾವುದಾದ್ರೂ ದೇಶದಲ್ಲಿ ಬಹುಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರಿಂದ ದಾಳಿಗಳಾಗ್ತವ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ಸರ್, ಹಿಂದೂಗಳಲ್ಲಿ ಎಲ್ಲರೂ ಒಳ್ಳೆಯವರು, ಮುಸ್ಲಿಮಲ್ಲಿ ಯಾರು ಒಳ್ಳೆಯವರೇ ಇಲ್ವಾ ಅಂತ ಹೇಳ್ತೀರಾ ಸರ್? ಮುಸಲ್ಮಾನರಲ್ಲಿ ಒಳ್ಳೆಯವರು ಯಾರೂ ಇಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ನಾನು ಈಗಷ್ಟೇ ಅಲ್ಲಿ ಬರ್ಬೇಕಾದ್ರೆ ಹೇಳ್ತಿದ್ದೆ, ಅಲ್ಲಿ ಅಬ್ದುಲ್ ಕಲಾಂ ಅವ್ರದ್ದು ಫೋಟೋ ಇತ್ತು. ಇದನ್ನು ನಾನು ಭಾಳ ಅಪರೂಪವಾಗಿ ನೋಡ್ತಾ ಇರ್ತೀನಿ. ಇದು ಇಟ್ಕೊಂಡಿರೋದು ತುಂಬ ಒಳ್ಳೆಯದು, ಇಂಥ ವ್ಯಕ್ತಿಗಳನ್ನ ಆದರ್ಶ ಪುರುಷನಾಗಿ ತಗೋಬೇಕು ಅಂತ ಹೇಳಿದ್ದುಂಟು. ನಾವು ಮುಸಲ್ಮಾನರಲ್ಲಿ ಒಂದು ಬೈಫರ್ಗೇಟ್ ಮಾಡೋಕ್ಕೆ ಅದು ನಾವು ಕೂತ್ಕೊಂಡಿಲ್ಲ. ಅದನ್ನು ಮುಸಲ್ಮಾನರಲ್ಲಿ ಇರ್ತಕ್ಕಂಥವ್ರು ಹಿರಿಯರು ಅಥವಾ ಒಂದಷ್ಟು ಈ ಪೊಲಿಟಿಕಲ್ ವೆಂಡಟಾ, ಪೊಲಿಟಿಕಲ್ ಆಸ್ಪಿರೆನ್ಸಲ್ಲಿ ನೋಡಿಕೊಂಡು ಆ್ಯಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ವೋಟ್ ಬ್ಯಾಂಕಿಗೆ ಆಟ ಆಡಿಸ್ತಾರೆ ಇವ್ರನ್ನ. ಅದನ್ನು ಇವ್ರು ಯೋಚನೆ ಮಾಡಬೇಕು ಕೂತ್ಕೊಂಡು. ಹಾಗಾದ್ರೆ ನೀವು ವೋಟ್ ಬ್ಯಾಂಕ್ಗೆ ಅವ್ರನ್ನ ಆಟ ಆಡಿಸ್ತಾರೆ, ಹಂಗಾರೆ ಹಿಂದೂಗಳನ್ನೂ ವೋಟ್ ಬ್ಯಾಂಕ್ಗೆ ಆಟ ಆಡಿಸ್ತಿದ್ದಾರೆ ಅಂತ ನಿಮ್ಗೆಲ್ಲೂ ಅನಿಸಿಲ್ವಾ? ಈಗ ಈ ದೇಶದಲ್ಲಿ ನೀವು ಇತಿಹಾಸದಿಂದ ತಗೊಂಬನ್ನಿ, ಹಿಂದೂಗಳು ವೋಟ್ ಬ್ಯಾಂಕಿಗೆ ಏನಾದರೂ ಒಕ್ಕೊಂಡಿದ್ದಿದ್ರೆ ಅದು ಎಲ್ಲಿಗೆ ಹೋಗಿ ಮುಟ್ಟಬೇಕಾಗಿತ್ತು? ವಿತಿನ್ ನೋ ಟೈಮ್ ಏನು ಬೇಕಾದರೂ ಆಗೋಗೋದು. ವಿತಿನ್ ನೋ ಟೈಮ್. ಅದೆಂತ ಈ ಕುಂಭಮೇಳದಲ್ಲಿ ನೋಡಿ, ಸರಿಸುಮಾರು 40 ಕೋಟಿ ಜನ ಅಲ್ಲಿ ಬರಬೇಕು ಅಥವಾ ಬರ್ತಾರೆ ಅಥವಾ ಅಲ್ಲಿ ವೀಕ್ಷಣೆ ಮಾಡೋವಂಥವ್ರು ಇದ್ದಾರೆ, ಸ್ನಾನ ಮಾಡೋವಂಥವ್ರು ಇದ್ದಾರೆ ಅಂತ ಆಗ್ತದೆ. ಆದರೆ ಒಂದು ನಾವೇನಾದರೂ ಅಲ್ಲಿ ಓಟು ಕ್ರೋಢೀಕರಣ ಆಗುತ್ತೆ ಅನ್ನಂಗಿದ್ದಿದ್ರೆ ಅದು ಬೇರೆ ತಿರುವು ತಗೊತಾ ಇತ್ತು. ಅಲ್ಲ ಸರ್, ನೀವು ಕುಂಭಮೇಳದ ವಿಚಾರ ಹೇಳಿದ್ರಿ. ಕುಂಭಮೇಳದಲ್ಲೂ ಕೂಡ ಎಷ್ಟೋ ಜನ ಮುಸ್ಲಿಮ್ಸು ವ್ಯಾಪಾರ ಮಾಡ್ತಾ ಇದ್ದಾರೆ. ಮತ್ತೆ ಕುಂಭಮೇಳಕ್ಕೆ ಹೋಗಿ ಎಷ್ಟೋ ಜನ ಮುಸ್ಲಿಮ್ಸ್ ಹೇಳಿದಾಗೆ ಅಲ್ಲಿ ಅವರು ಕೂಡ ಸ್ನಾನ ಮಾಡಿ ಕೂಡ ರಾಜ್ಯ ಸರ್ಕಾರ ನಿರ್ಬಂಧ ಹೇರಿದೆ. ಸರಿನಾ? ರಾಜ್ಯ ಸರ್ಕಾರ ನಿರ್ಬಂಧ ಹೇರಿದೆ, ಮುಸಲ್ಮಾನರು ಇಲ್ಲಿ ಬರಬಾರ್ದು, ವ್ಯಾಪಾರ ಅಲ್ಲ ಮಾಡಬಾರ್ದು. ಸರ್, ಹಾಗಾದ್ರೆ ನಾವು ಎಷ್ಟೋ ಸೋಷಿಯಲ್ ಮೀಡಿಯಾ ನೋಡ್ತಾನೆ ಇದೀವಿ, ಎಷ್ಟೋ ಜನ ಮುಸಲ್ಮಾನರು ಅಷ್ಟೊಂದು ಯಾಕೆ ಯುಟಿ ಖಾದರ್ ಅವರು ಹೋಗಿದ್ದಾರೆ, ಸ್ನಾನ ಮಾಡಿದ್ದಾರೆ, ದೇವಸ್ಥಾನದೊಳಗೆ ಹೋಗಿದ್ದಾರೆ, ನೋಡಿದ್ದೀವಿ. ರಿಸೀವ್ ಮಾಡ್ಕೊಂತೀವಿ, ಇಲ್ಲ ಅಂತ ನಾವೇನು ಹೇಳ್ತಿಲ್ಲ. ನಾನು ಹೇಳಿದ್ನಲ್ಲ, ಇಡೀ ಪ್ರಪಂಚನೇ ನಮ್ದು ಕುಟುಂಬ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ನಾವು ಯಾವ ರೀತಿ ರಿಸೀವ್ ಮಾಡ್ಕೊಂತೀವಿ? ಈಗ ಕುಂಭಮೇಳದಲ್ಲಿ ಯುಟಿ ಖಾದರ್ ಅವ್ರು ಹೋಗಿದ್ದಾರೆ. ಯುಟಿ ಖಾದರಿಗೆ ಕಲ್ಲು ಹೊಡೆದ್ರೆ ಯಾರನ? ಯುಟಿ ಖಾದರಿಗೆ ತೊಂದರೆ ಕೊಟ್ರೆ ಯಾರನ? ಯುಟಿ ಖಾದರ್ಗೆ ಯಾರಾದರೂ ಅಲ್ಲಿ ಹತ್ಯೆ ಮಾಡಬೇಕು ಅಂತ ಏನಾದರೂ ಯೋಚನೆ ಸಂಚು ರೂಪಿಸಿದ್ರ? ಯಾರೂ ಇಲ್ಲ. ಅದೇ ಮೆಜಾರಿಟಿ ಆಫ್ ದಿ ಮುಸಲ್ಮಾನರದ್ದು ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲೊಬ್ಬ ಬಂದ ಅಂತಂದರೆ ಹಿಂದೂ ಲೀಡ್ರು, ಅವನಿಗೆ ಸೇಫ್ಟಿ ಇರುತ್ತಾ? ಎಲ್ಲಿರುತ್ತೆ ಸೇಫ್ಟಿ? ಯುಟಿ ಖಾದರ್ ರಾಜಾರಶ್ವಾಗಿ ಹೋದ್ರು, ರಾಜಾರಶ್ವಾಗಿ ಓಡಾಡಿದ್ರು, ಸ್ನಾನ ಮಾಡಿದ್ರು, ದೇವಸ್ಥಾನದೊಳಗೆ ಹೋದ್ರು, ಸೇಫಾಗಿ ಬರ್ತಾ ಇದ್ದಾರೆ ವಾಪಸ್ಸು. ಇದು ಹಿಂದೂ ಧರ್ಮದ ವಸುದೈವ ಕುಟುಂಬಕಂನ ಒಂದು ನೀತಿ. ಅದನ್ನು ನಾವು ಒಪ್ಕೊಂತೀವಿ. ಮುಸಲ್ಮಾನರು ಇದನ್ನು ಶುರು ಮಾಡಬೇಕು. ನಾಟ್ ಓನ್ಲಿ ಮುಸಲ್ಮಾನರು, ಕ್ರೈಸ್ತರಾಗಲಿ ಯಾರೇ ಆಗಲಿ, ಹಿಂದೂಗಳದ ಅವರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡವರು ಯಾರೂ ಕೂಡ ಹಿಂದೂಗಳನ್ನ ವಿರೋಧ ಮಾಡಲ್ಲ. ಮತ್ತು ಹಿಂದೂಗಳು ಯಾರ ಮೇಲಾದರೂ ಬಿದ್ದಿರೋದು ಇತಿಹಾಸ ಇದ್ದರೆ ಅಥವಾ ಹಿಂದೂಗಳು ಯಾರಿಗಾದ್ರೂ ತೊಂದರೆ ಮಾಡಿರೋದು ಇದ್ದರೆ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಅಲ್ಲ ಸರ್, ನಾವು ಅವಾಗಲೇ ನಾನು ಒಂದು ವರ್ಡ್ ಬಳಸಿದೆ, ಕಿಡಿಗೇಡಿಗಳು ಅನ್ನೋರು ಬರೀ ಮುಸ್ಲಿಮ್ಸಲ್ಲಿ ಮಾತ್ರನೇ ಇಲ್ಲ, ಹಿಂದೂಗಳಲ್ಲೂ ಇದ್ದಾರೆ. ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳು ಬಯಲಿಗೆ ಬಂದಾಗ ಎಲ್ಲವೂ ಬಯಲಿಗೆ ಬರೋದಿಲ್ಲ. ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ನೀವು ತಗೊಳ್ಳಿ, ಕ್ರೈಮ್ ರೇಷಿಯೋ ತಗೊಳ್ಳಿ, ಓಕೆನಾ? ನೀವೆಲ್ಲ ಆಕ್ರಮಣಗಳನ್ನು ತೆಗೀರಿ, ನೀವು ತೆಗೆದು ನೋಡಿ. ಹಿಂದೂಗಳಿಂದ ಮುಸಲ್ಮಾನರ ಮೇಲೆ ಆಕ್ರಮಣ ಆಗಿದೆಯಾ ಧಾರ್ಮಿಕವಾಗಿ, ಅಥವಾ ಅವ್ರ ನಂಬಿಕೆಗಳ ಮೇಲೆ ಆಗಿದೆಯಾ, ಕ್ರೈಸ್ತರ ಮೇಲೆ ಆಗಿದೆಯಾ, ಅಲ್ಪಸಂಖ್ಯಾತರು ಯಾರೇ ಇರ್ಬೋದು, ಈ ದೇಶದಲ್ಲಿ
ಅಲ್ಪಸಂಖ್ಯಾತರು ಅನ್ಕೊಂಡಿರೋರು ಯಹೂದಿಗಳಿದ್ದಾರೆ, ಪಾರ್ಸಿಗಳಿದ್ದಾರೆ, ಬೌದ್ಧರಿದ್ದಾರೆ, ನೀವ್ ಹೇಳ್ತಾ ಅಥವಾ ಇರೋದು ಮುಸಲ್ಮಾನ್ ನಾವು- ಇದ್ದಾರೆ, ಅಲ್ಲ ಕ್ರೈಸ್ತ ಸರ್, ಇದ್ದಾರೆ. ನೀವ್ ಹೇಳ್ತಿರೋ ಪ್ರತಿ ಒಂದು ಟಾಪಿಕ್ ಡೈವರ್ಟ್ ಆಗ್ತಿದೆ. ನಾವು ಇಲ್ಲಿ ಧರ್ಮದಂಗಲ್ ವಿಚಾರ ಎಲ್ಲಿ ಅವರು ಬರ್ತಿದೆ ಜಾತ್ರೆ ಅಂದ್ರೆ, ಮಾತ್ರ ಅಂತ ಜಾತ್ರೆ ವಿಚಾರವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೌದು ನೀವ್ ಹೇಳೋ ಪ್ರಕಾರ ಪ್ರತಿ ಒಂದು ವಿಚಾರನೂ ತಗೊಂಡೋದಾಗ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತಗೊಳ್ತಾ ಬಂದಾಗ ಅದಕ್ಕೆ ಎಲ್ಲೋ ಒಂದ್ ಕಡೆ ಎಂಡ್ಲೆಸ್ ಆಗಿ ದಿನೇ ದಿನೇ ಅತಿರೇಕಕ್ಕೆ ಹೋಗ್ತಾ ಇದೆ. ಬಟ್ ನಾನು ಜಾತ್ರೆ ವಿಚಾರದಲ್ಲಿ ಮತ್ತೆ ಅತಿರೇಕಕ್ಕೇನು ಹೋಗ್ತಾ ಇಲ್ಲ. ಉತ್ಸವ ವಿಚಾರದಲ್ಲಿ ಅತಿರೇಕಕ್ಕೆ ಅಲ್ಲಲ್ಲ, ಹೋಗ್ತಾ ಯಾಕೆ ಇಲ್ಲ. ಅಂದ್ರೆ ಇವಾಗ ಎಕ್ಸಾಂಪಲ್ ಯಾಕೆ ಅತಿರೇಕಕ್ಕೆ ಹೋಗ್ತಿದೆ ಅನ್ನೋ ಅರೆ word ಕಾನೂನನ್ನ ಬಳಸಿದ್ದೀನಿ ಇಂಪ್ಲಿಮೆಂಟ್ ನಾನು. ಮಾಡಿ ಅಂದ್ರೆ ಅತಿರೇಕ ಹೇಗಾಗುತ್ತೆ? ಅಲ್ಲ ಅಲ್ಲ ಸಿ ನೀವು ಸರ್, ಆಗ್ಲೇ ಇಲ್ಲಿ ಕೇಳಿದ್ರಿ ನಾನು ನಿಮ್ಗೆ ಮ್ಯಾಟರ್ ಅವಾಗ್ಲೇ ಡೈವರ್ಷನ್. ಒಂದ್ ಸೆಕೆಂಡ್ ಕಂಪ್ಲೀಟ್ ಮಾಡ್ತೀನಿ. ಮ್ಯಾಟರ್ ಡೈವರ್ಟ್ ಆಗುತ್ತೆ ಅಂತ ನೀವು ಹೇಳಿದ್ರಿ. ಯಾಕೆ ಡೈವರ್ಟ್ ಆಯ್ತು ಅಂದ್ರೆ, ನೀವು ಇದು ಸಮಸ್ಯೆ ಎಲ್ಲಿ ಅಂತ ಕೇಳಿದ್ರಿ. ಸಮಸ್ಯೆ ಎಲ್ಲಿ ಅಂತ ಕೇಳಿದಾಗ ಅದು ಬೃಹದಾಕಾರವಾಗಿರುವಂಥದ್ದು ಚರ್ಚೆ ಆಯ್ತು. ಚರ್ಚೆ ಆದಾಗ ಅದು ಎಂಡ್ಲೆಸ್ ಡಿಬೇಟ್ ಆಗುತ್ತೆ ಅಂತ ನೀವು ಹೇಳ್ತೀರಾ. ಸೊ ಅಗ್ರೀಡ್. ಬಟ್ ನಾವಿವಾಗ ಕೇಳ್ತಾ ಇರೋದು ಇಷ್ಟೇ, ಏನು ಲಾ ಇದೆ ಅದನ್ನು ಎನ್ಫೋರ್ಸ್ ಮಾಡಿ ಅಷ್ಟೇ. ಕ್ಲಾಸ್ ಇದೆ, ಕ್ಲಾಸ್ ಪ್ರಕಾರ ನೀವು ಮಾಡಿ. ನಮ್ಮ ದೇವಸ್ಥಾನ, ನಮ್ಮ ಆಚರಣೆ, ನಮ್ಮ ಜಾತ್ರೆ, ನಮ್ಮ ವ್ಯಾಪಾರ, ನಮ್ಮ ವಹಿವಾಟು. ಯಾವ ರೀತಿ ಮುಸಲ್ಮಾನರು ಎಲ್ಲದಕ್ಕೂ ನಮ್ಮದೇ ನಮ್ಮ ವ್ಯಾಪಾರ ಆಗಬೇಕು, ನಮ್ಮದೇ ಹತ್ರ ಇರಬೇಕು, ಎಕನಾಮಿಕಲಿ ನಾವು ಫಾರ್ವರ್ಡ್ ಆಗಬೇಕು ಅಂತ ಯಾವ ರೀತಿ ಅವ್ರು ಯೋಚನೆ ಮಾಡ್ತಾರೋ, ನಾವು ನಮ್ಮ ಬಡವ್ರಿಗೆ ಯೋಚನೆ ಮಾಡ್ತೀವಿ. ಈ ವರ್ಷ ಯಾರೋ ಒಬ್ಬ ಅಲ್ಲಿ ಗಾಲಿ ಆಡಿಸೋನು, ಜಾತ್ರೆಯಲ್ಲಿ ಏನೋ ಒಂದು ಆಟ ಸಾಮಾನು ಆಡಿಸೋನು ಅಲ್ಲಿ ಬಂದಿಲ್ಲ ಅಂದರೆ ಮುಂದಿನ ವರ್ಷ ನಾವು ಹಾಕಿಸ್ತೇವೆ. ನಮ್ಮ ಬಡವ್ರ ಹತ್ರ ನಾವು ಹಾಕಿಸ್ತೀವಿ. ಅದಕ್ಕೆ ನಾವು ನಾವೇ ಹಿಂದೂಗಳಲ್ಲೇನು ಬಡವರಿಲ್ವಾ? ನಾವು ಅವರಿಗೆ ಎಕನಾಮಿಕಲಿ ಫಾರ್ವರ್ಡ್ ತರಬೇಕು, ಅವ್ರನ್ನೂ ಎಜುಕೇಟ್ ಮಾಡಬೇಕು. ನಮ್ಮದು ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಅವರ ಹಬ್ಬ ಹರಿದಿನಗಳ ಹತ್ರ ಅವ್ರು ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹೇಳಿ ನೀವು ಅವಾಗ್ಲಿಂದ ಬಡವರು ದಂಗಲ್ಲು ಅಂತ ಹೇಳ್ತಾ ಇದ್ದೀರಾ. ನೀವು ಮುಸಲ್ಮಾನರಲ್ಲಿ ಒಳ್ಳೆಯವರಿದ್ದೀರಿ ಅಂತ ಹೇಳ್ತೀರಾ. ಒಳ್ಳೆಯವರು ಇದ್ದವರು ಈ ರೀತಿ ಬಂದು ಇವ್ರು ಮಾಡ್ತಿರೋ ತಪ್ಪು ಅಂತ ಯಾರು ಹೇಳ್ತಾರಲ್ಲ. ಮಾತ್ರನೇ ಒಳ್ಳೆಯವರಿದ್ದಾರೆ ಅಂತ ಅಲ್ಲ 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 ನಾನಂಗಲ್ಲ. ಎರಡೂ ಕಡೆ ಒಳ್ಳೆಯವರಿದ್ದಾರೆ, ಎರಡೂ ಕಡೆ ಕಿಡಿಗೇಡಿಗಳು ಕೂಡ ಇದೆ. ನಮ್ಮಲ್ಲಿ ಕಿಡಿಗೇಡಿಗಳಿಂದ ಯಾವತ್ತಾರೋ ಅನಾಹುತ ಆಗಿದ್ದು ನೀವೇನಾದ್ರು ನೋಡಿದ್ದೀರಾ? ಮಾಡಿದ್ದೀವಾ? ನಾವೇನು ಈ ವಿಚಾರ ಗೋರ್ಮೆಂಟ್ ಮಾಡಿದ ಮೇಲೆ ನಾವು ಕೇಳ್ತಾ ಇರೋದು. ಅವರೆಲ್ಲ ಈ ರೀತಿ ಮಾಡ್ತಾ ಇದಾರಲ್ಲ, ಎನ್ಲ ಹಾಕೋದು ಅದೇನೇನೋ ಅಪವಿತ್ರ ಮಾಡೋಕೆ ಶುರು ಮಾಡಿದ್ಮೇಲಿಂದ ನಾವು ಕೇಳ್ತಾ ಇದ್ದೀವಿ ಇದನ್ನ. ನಾವೇನು ಮೊದಲೆಲ್ಲ ಅವ್ರು ಮುಸಲ್ಮಾನರು ಮಾಡ್ಕೊಂಡ್ ಬಂದಿಲ್ವಾ ವ್ಯಾಪಾರ? ಅದೇ ಜಾತ್ರೆ ಮಾಡ್ಕೊಂಡ್ ಬಂದಿದ್ದೀರಿ. ಈಗ ಏನಂದ್ರೆ ಅದೇ ಇವೆಲ್ಲ ನೋಡಿದೀವಲ್ಲ, ಇವೆಲ್ಲ ನೋಡಿದ ಮೇಲಿಂದ ನಮಗೂ ಆಗಿದೆ. ನಾವು ಸ್ವಲ್ಪ ಇವ್ರನ್ನ ದೂರ ಇಡುವ, ನಮ್ಮ ಜಾತ್ರೆಗಳಿಂದ ನಮಗೆ ಇವರು ಇದ್ದವ್ರು ನಮ್ಮ ದೇವ್ರುಗಳಿಗಾಗಲಿ ಯಾವುದಕ್ಕೆ ಒಂದು ಗೌರವ ಕೊಡೋದಿಲ್ಲ ಅಂತ ನಮಗೆ ಮನಸ್ಸಿಗೆ ಬಂದಿದೆ. ಅದು ಕಿಡಿಗೇಣಿಕನಲ್ಲ, ನಮ್ಮ ಪಾವಿತ್ರ್ಯನ ಉಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮದು ಹೋರಾಟ ಇದು. ಮತ್ತು ಇದು ನೀವು ಮುಸಲ್ಮಾನರು ಇವ್ರು ತಪ್ಪು ಮಾಡಿದಿನ ತಪ್ಪಾಯಿತು ಅಂತ ಯಾರು ಹೇಳ್ತಾರ? ಅವ್ರು ಮಾಡಿ ತಪ್ಪು ಅಂತ ಹೇಳ್ತಾರ? ನಿಮ್ಗೆ ಮೊನ್ನೆ ಬಂದಾಗ ನಿಮ್ಗೆ ಹೇಳಿದೆ, ಪ್ಯಾಲಿಸ್ಟೈನಲ್ಲಿ ಸಾಬ್ರಿಗಾದ್ರೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಅಲ್ಲೇ ಬಾಂಗ್ಲಾದಲ್ಲಿ ನಮ್ಮ ಹಿಂದೂಗಳಿಗೆ ಮಾತ್ರ ಇವ್ರು ಯಾರು ಪ್ರೊಟೆಸ್ಟ್ ಮಾಡಿದ್ರು? ತಪ್ಪು ಅಂತ ಹೇಳಿದ್ರ? ಯಾರ್ಯಾರು ತಪ್ಪು ಅಂತ ಹೇಳಿದಾರ? ಅವರಲ್ಲಿ ಎಲ್ಲೋ ಬೆರಳೆಣಿಕೆ ತುಂಬಾ ಜನ ಹೇಳಿದ್ದಾರೆ ಸರ್. ಎಜುಕೇಟೆಡ್ ಮುಸ್ಲಿಮ್ಸ್ ಏನಿದ್ದಾರೆ, ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ, ಕೆಲವೊಂದು ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ ಅಂದ್ರೆ ವೈರಲ್ ಆಗುವಂತ ವಿಚಾರಗಳನ್ನ ನಾನು ಎರಡು ಯಾಕೆ ಹೇಳ್ತೀನಿ, ಎರಡನ್ನೂ ಈಕ್ವಲ್ ಆಗಿ ತಗೊಳ್ತೀವಿ ನಾವು. ಎಸ್ಪೆಷಲಿ ಎಜುಕೇಟೆಡ್ ಮುಸ್ಲಿಮ್ಸ್, ಓಕೆನಾ? ಎರಡನ್ನೂ ನಾನು ಈಕ್ವಲ್ ಆಗಿ ಎಜುಕೇಟೆಡ್ ಮುಸ್ಲಿಮ್ಸ್ ನೀವು ಹೇಳಿದ್ರಾ? ವೈ ದೇ ಆರ್ ಹೈಡಿಂಗ್? ದೇ ಶುಡ್ ಕಮ್ ಔಟ್. ಬರಬೇಕು, ಬಂದು ಸಮಸ್ಯೆಗಳನ್ನ ಅವರು ಹೇಳ್ಬೇಕು, ಅದರ ವಿರುದ್ಧ ಅವ್ರು ನಿಂತ್ಕೋಬೇಕು. ಬರಲಿ ಅಲ್ಲ. ಎಕ್ಸ್ ಮುಸ್ಲಿಮ್ಸ್ ಪೇಜ್ ಇದೆಯಲ್ಲ, ಆ ಎಕ್ಸ್ ಮುಸ್ಲಿಮ್ಸ್ನ ಗ್ರೂಪ್ನ ಎಷ್ಟು ಮುಸಲ್ಮಾನರು ವಿರೋಧ ಮಾಡ್ತಾರಲ್ಲ, ಯಾಕೆ ವಿರೋಧ ಮಾಡಬೇಕು? ಬರಲಿ ಅಲ್ಲ, ಅವ್ರ ಸತ್ಯವನ್ನು ಈಚೆ ತರಲಿ ಅಲ್ಲ, ತರಲಿ. ಎಜುಕೇಟೆಡ್ ಮುಸ್ಲಿಮ್ಸ್ ಈಚೆ ಬರಬೇಕು. ಎಜುಕೇಟೆಡ್ ಮುಸ್ಲಿಮ್ಸು ಏನೆಲ್ಲ ಮುಸ್ಲಿಂ ಧರ್ಮದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು, ಯಾಕೆ ಮುಸಲ್ಮಾನರು ಹಿಂದೂಗಳ ಮೇಲೆ, ಕ್ರೈಸ್ತರ ಮೇಲೆ, ಬೇರೆ ಬೇರೆಯವರ ಮೇಲೆ ದಂಗೆ ಎದ್ದೊಳ್ತಾರೆ, ಅದನ್ನು ತರಬೇಕು ಈಚೆ. ಅವರು ಅದನ್ನು ವಿರೋಧ ಮಾಡಬೇಕು. ವಿರೋಧ ಮಾಡಿ ಅವರನ್ನು ಸರಿದಾರಿ ಕರ್ಕೊಂಡು ಹೋಗ್ಬೇಕು. ಅದೆಲ್ಲ ಅದಕ್ಕಿಂತ ಇನ್ನೂ ಒಂದಾಯಿತು. ಈಗ ಬೇರೆ ಬೇರೆ ದೇಶಗಳಲ್ಲೆಲ್ಲ ನೆಲೆಸಿದ್ದಾರೆ, ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಸಮಸ್ಯೆ ಆಗ್ತಿರೋದು ಯಾರಿಂದ? ಇವತ್ತು ಫ್ರಾನ್ಸಲ್ಲಾಯಿತು, ಇಂಗ್ಲೆಂಡಲ್ಲಾಯಿತು, ಅದೇ ಹೇಳಿದ್ರಲ್ಲ, ಯಂಗ್ಸ್ಟರ್ಸ್ ಹುಡುಗಿಯರನ್ನೆಲ್ಲ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಒಂದು ಗುಂಪು, ಪಾಕಿಸ್ತಾನದು ಅಂತ. ಸಮಸ್ಯೆ ಆಗ್ತಿರೋದು ಯಾರಿಂದ? ನಮ್ಮ ಹಿಂದೂಗಳು ಯಾರಿಂದ ಸಮಸ್ಯೆ ಆಗಿದೆ? ನಮ್ಮ ಹಿಂದೂಗಳು ಅಲ್ಲಿ ಅವ್ರದ್ದೇ ಸೌದಿಯಲ್ಲಿ, ಕುವೈತಲ್ಲಿ ಎಲ್ಲ ಇದ್ದಾರೆ, ಏನಾದ್ರು ಸಮಸ್ಯೆ ಮಾಡಿದಾರಾ? ಮತ್ತು ಆಗ್ತಿರೋದು ಎಲ್ಲಿಂದ ಸಮಸ್ಯೆ? ಇವರಿಂದ. ಅದೇನಕ್ಕೆ ಆಗ್ತಾಯಿದೆ ಅದು ನೀವೇ ಯೋಚನೆ ಮಾಡಿ. ಹಿಂಗಾದಾಗ ಅವಾಗ ನಮಗೂ ಬರ್ತದೆ ಅದು. ಯಾಕೆ ಇವ್ರಿಗೆ ಕೊಡಬೇಕು ಅವಕಾಶ? ಈಗ ಹಿಂದೂ ಹೆಸರು ಇಟ್ಕೊಂಡು ಒಂದು ಹುಡುಗಿನ ಲವ್ ಮಾಡಿದ್ರೆ, ನಾನು ಅವಾಗ್ಲಿಂದ ನೀವು ಹೇಳಿದ್ರಿ ಬಡವ್ರು ಅಂತ ತಗೊಳ್ಳಿ. ಹಾಗಾದ್ರೆ ನೀವು ಒಳ್ಳೆಯವ್ರನ್ನ ಎಲ್ಲರನ್ನೂ ಒಂದೇ ತಕ್ಕಡಿಲಾಕಿ ತೂಗ್ತೀರಾ? ಒಳ್ಳೆಯವರು ಬಡವರನ್ನ ಒಂದೇ ತಕ್ಕಡಿಲಾಕೆ ತೂಗ್ಬೇಕಲ್ಲ? ಅಲ್ಲ, ನಾನು ಅದಕ್ಕೆ ಕೇಳಿದೆ, ಒಳ್ಳೆಯವ್ರನ್ನೂ ಕೆಟ್ಟವ್ರನ್ನ ಎಲ್ಲರನ್ನೂ ಒಂದೇ ಒಳ್ಳೆಯವ್ರನ್ನ ಮಾತ್ರ ಒಂದೇ ತಕ್ಕಡಿಲಾಕಿ ತೂಗ್ಬೇಕು. ಅದೇನೋ ಸರಿ ಇದೆ. ಒಳ್ಳೆಯವ್ರನ್ನ ಒಂದೇ ತಕ್ಕಡಿಲೇ ಹಾಕ್ಬೇಕು. ಅಲ್ಲ, ನಾನು ನಿಮ್ಗೆ ಏನು ಕೇಳ್ತಿದ್ದೀನಿ ಅಂದ್ರೆ, ಆಯ್ತು ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ವಾ, ಹಾಗಾದ್ರೆ ಎಲ್ಲರನ್ನೂ
ಒಂದೇ ತಕ್ಕಡಿಲಾಗಿ ತೂಗ್ತೀರಾ? ಈ ಒಂದು ವಿಚಾರದಲ್ಲಿ ನಾವು ಮಾಡ್ತಿರೋದೇ ಸರಿ ಅಂತ ಓಕೆ, ನೀವು ಹೇಳೋ ಪ್ರಕಾರ ಅವ್ರು ನಿಮ್ಮ ಏನು ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಿದ್ದಾರೆ, ಮತ್ತು ಅವ್ರು ಮಾಡ್ತಿರೋ ಕೆಲಸಗಳನ್ನು ನಾವು ದಿನನಿತ್ಯ ನೋಡಿ ಇದನ್ನು ತಡೆಯೋದಕ್ಕೋಸ್ಕರನೇ ಈ ಒಂದು ಸ್ಟೆಪ್ ತೊಗೊಂಡಿದ್ದೀವಿ ಅನ್ನೋ ವಿಚಾರ ಹೌದು, ಒಪ್ಕೊಳ್ಳೇಬೇಕು. ಯಾಕೆಂದರೆ ಕಣ್ಮುಂದೆ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಇದರಲ್ಲಿ ಒಳ್ಳೆ ವಿಚಾರನೂ ಇದೆಯಲ್ಲ, ಅದನ್ನು ಮತ್ತೆ ಏನು ಆಗಿದೆ ಸಮಸ್ಯೆ ಎರಡನ್ನೂ ಒಂದೇ ತಕ್ಕಡಿಲಿ ಹಾಕಿ ಈಗ ಒಳ್ಳೆಯವರು ಈಚೆ ಬರಲಿ, ನಮ್ಮೊಟ್ಟಿಗೆ ಬರಲಿ, ನಾವು ಅವ್ರನ್ನ ತಗೊಂಡು ಹೋಗೋಣ ಮುಂದಕ್ಕೆ, ಅಡ್ಡಿ ಇಲ್ಲ. ಅಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ಕೂತಿ ನಾವು ಬಗೆಹರಿಸ್ಕೊಳ್ಳೋಣ. ಅದ್ರ ಜೊತೆನಲ್ಲಿ ಅವರು ಪ್ರಶ್ನೆ ಮಾಡುವಂಥ ಶಕ್ತಿನೂ ಬರುತ್ತೆ ನಮ್ಮ ಜೊತೆ ಬಂದರೆ. ಒಳ್ಳೆಯವ್ರು ಬರಲಿ ನಮ್ಮೊಟ್ಟಿಗೆ, ಏನು ಅಡ್ಡಿ ಇಲ್ಲ. ಇಲ್ಲಿ ಮೇನ್ ಪಾರ್ಟ್ ಏನಾಗುತ್ತೆ ಗೊತ್ತಾ, ನೀವು ಹೇಳೋದು ಅಕ್ಸೆಪ್ಟ್ ಮಾಡಿದ್ರೆ ಮತ್ತು ಈ ಕಡೆ ಮುಸ್ಲಿಮ್ಸ್ ಹೇಳೋದನ್ನು ಅಕ್ಸೆಪ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಇದು ಬೇರೆ ಯಾರಿಗೂ ಪೆಟ್ಬಿಡಲ್ಲ. ನಾನು ಪದೇ ಪದೇ ಹೇಳ್ತೀನಿ, ದೈನಂದಿನ ಜೀವನಕ್ಕೆ ಏನು ಕಷ್ಟಪಡ್ತಾರೋ ಅಲ್ಟಿಮೇಟ್ ಆಗಿ ಅವರಿಗೆ ತೊಂದರೆ ಆಗುತ್ತೆ ಹೊರತು ಬೇರೆ ಇನ್ನೆಲ್ಲ ಸೇಫರ್ ಝೋನಲ್ಲಿ ಏನು ಮಾತಾಡ್ತಾರೋ ಅದು ಮಾತಿಗಾಗಿ ಸೀಮಿತವಾಗಿರುತ್ತೆ. ರಿಯಾಲಿಟಿ ಅನ್ನೋ ವಿಚಾರ ಬಂದಾಗ ಅಲ್ಟಿಮೇಟ್ ಆಗಿ ಮತ್ತೆ ಬಡವ್ರಿಗೇನೆ ಇದರಿಂದ ಪೆಟ್ಟು ಬೀಳುತ್ತೆ. ಆ ಬಡವ್ರನ್ನ ಕಂಪ್ಲೀಟ್ಲಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಪ್ರಿಪೇರ್ ಮಾಡಿ ಇವರೇ ಅವ್ರನ್ನ ಫೀಲ್ಡಿಗೆ ಇಳಿಸ್ತಾರೆ, ಇವರೇ ಅವ್ರಿಗೆ ರಕ್ಷಣೆನೂ ಕೊಡ್ತಾರೆ, ಇವರೇ ಅವ್ರನ್ನ ಮತ್ತೆ ಹ್ಯೂಮನ್ ಶೀಲ್ಡ್ ಆಗೂ ಉಪಯೋಗಿಸ್ತಾರೆ. ಇದೆಲ್ಲ ಮಾಡುವಂಥದ್ದು ಬ್ಯಾಕ್ ಎಂಡಲ್ಲಿ ಕೂತ್ಕೊಂಡಿರೋವಂಥ ಕೆಲವು ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳಿಂದಲೇ ಇದಿಷ್ಟು ಆಗೋದು. ಇಡೀ ದೇಶದಲ್ಲಿ ಇದೇ ಸಮಸ್ಯೆ. ಇಡೀ ದೇಶದಲ್ಲಿ, ಇದೆಲ್ಲೋ ತುಮಕೂರಿನಲ್ಲೋ ಕರ್ನಾಟಕದಲ್ಲೋ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಹೆಚ್ಚು ಕಡಿಮೆ ಈಗ ಇವ್ರು ಹೇಳ್ದಾಗೆ ಪ್ರಪಂಚದಲ್ಲೂ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಎಸ್, ಹಿಂದೂ ಮುಖಂಡರು ಹೇಳೋದೇನೆಂದರೆ ಅವರಲ್ಲಿ ಶುಚಿತ್ವ ಇರೋದಿಲ್ಲ, ಶುಚಿತ್ವ ಕಾಪಾಡೋದಿಲ್ಲ, ಮತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವರಲ್ಲಿ ಗೌರವ ಇಲ್ಲ ಅನ್ನೋದು. ಆ ಕಾರಣದಿಂದ ಅವರಿಗೆ ಯಾಕೆ ಇಲ್ಲಿ ಅವಕಾಶ ಕೊಡಬೇಕು ಅನ್ನೋ ಪ್ರಶ್ನೆ ಹುಟ್ಟಿದ್ರೆ, ಆದರೆ ಇಲ್ಲಿ ಬಡವರಿಗೆ ಪೆಟ್ಟು ಬೀಳೋದಂತೂ ಖಂಡಿತ. ಈ ಧರ್ಮದಂಗಲ್ ಯಾವಾಗ ಕೊನೆಗಾಣುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.